ಹಲೋ. ಹಾ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಒಂದ್ ನಿಮಿಷ. Hello. I hope the audio is better now. ಹಾ ಹಾ, ಲಾಕ್ ಬೆಟರ್, ಲಾಕ್ ಬೆಟರ್. Yeah. So just a minute, please. I'll get back to you. ಹಾ.
ಕೇಳಿಸ್ತಾ ಇದೆಯಾ ಸರ್? ಹಾ, ಕೇಳಿಸ್ತಾ ಇದೆ. ನಿಮಗೆ? ಕೇಳಿಸ್ತಾ ಇದೆ, ಎಲ್ಲ ಕೇಳಿಸ್ತಾ ಇದೆ. ನಾನು ಅದು ಸ್ಪೀಕರ್ ಬೇಕಂತಕ್ಕೆ ಆಫ್ ಮಾಡಿದೆ, ಇಲ್ಲ ಅಂದ್ರೆ ಅದು ಎಕೋ ಆಗುತ್ತೆ ಅಂತ ಹೇಳಿ. ಹಾ ಹಾ ಹಾ. ಬನ್ನಿ ಯಾಕೆ. ಓಕೆ, ಸೊ ಒಂದ್ ನಿಮಿಷ. ಸರಿ ಸರಿ. ಸೊ ಲೋಕಲ್ಸ್ ಅಂತ ಹೇಳುವ ಒಂದು ಪರಿಧಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೇವೆ. ಮೊದಲನೇದಾಗಿ ನೆರೆದಿರುವಂತ ಎಲ್ರಿಗೂ, ಮುಖ್ಯವಾಗಿ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಯವರಾದ ಯತೀಂದ್ರನಾಥ್ ಅವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ. ಕ್ಯಾನ್ರಾ ಇಂಜಿನಿಯರಿಂಗ್ ಹಾಗೂ IEEE 2 ಪರವಾಗಿ ನಮಸ್ಕಾರ. ಪ್ರಾಯಶಃ ಇದು ಇವರ ಮೊದಲನೇ ಕಾಲೇಜ್ ಶುರು. ಈಗ ಅವರು ಚಪ್ಪಾಳೆ ಹೊಡೆದಿದ್ದು ಭಾಷಣ ಮುಗೀತು ಅಂತನಾ? ಇಲ್ಲ ಇಲ್ಲ ಇಲ್ಲ, ಇದು ನಮ್ಮಲ್ಲಿ ಹೀಗೇನೆ ಸ್ವಾಗತ ಹೇಳಿದಾಗ ಒಂದ್ಸತಿ ಚಪ್ಪಾಳೆ ಹೊಡಿತಾರೆ. ಸರಿ ಸರಿ. ಶುರು ಮಾಡೋಕ್ಕಿಂತ ಮುಂಚೆ ನಾನು ಒಂದು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹಂತರ ಸೃಷ್ಟಿ ಮಾಡಿ ಮತ್ತೆ ಮುಂದೆ ಹೋಗ್ಲಿಕ್ಕೆ ಇಚ್ಛಿಸ್ತೇನೆ. ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಸಂಬಂಧಿತ ವಿಭಾಗಗಳು ಅಂದ್ರೆ ವೃತ್ತಿಪರ ಸಂಘ ಇದೊಂದು. ಇದನ್ನ 1963 1963 ಅಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ರೇಡಿಯೋ ಇಂಜಿನಿಯರ್ಸ್ ಅಂತ 2 ಸಂಘಟನೆ ಇತ್ತು. ಅದನ್ನ ಸೇರಿಸಿ ಆಗಿರುವಂತ ಒಂದು ಸಂಘಟನೆ. ಇದ್ರ ಬಗ್ಗೆ ಯಾಕೆ ಈಗ ತುಂಬಾ ಚರ್ಚೆಯಲ್ಲಿದೆ ಈ ಒಂದು ವೃತ್ತಿಪರ ಸಂಘದ ಬಗ್ಗೆ ಅಂತ ಹೇಳಿದ್ರೆ, 2018 ನಂತರ ಪ್ರಾಯಶಃ 160 ದೇಶ ಹಾಗೂ 5 ಲಕ್ಷಕ್ಕಿಂತ ಜಾಸ್ತಿ ಸದಸ್ಯರನ್ನ ಹೊಂದಿದ್ದು ವಿಶ್ವದಲ್ಲಿ ಅತಿ ದೊಡ್ಡ ತಾಂತ್ರಿಕ ವೃತ್ತಿಪರ ಸಂಘ. ಇಟ್ಸ್ ಲಾರ್ಜೆಸ್ಟ್ ಪ್ರೊಫೆಷನಲ್ ಬಾಡಿ. ಸೊ ಇದರ ಉದ್ದೇಶಗಳು ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ದೂರ ಸಂಪರ್ಕ ಅಂದ್ರೆ ಟೆಲಿಕಮ್ಯುನಿಕೇಶನ್, ಕಂಪ್ಯೂಟರ್ ಮತ್ತು ಇಂಜಿನಿಯರಿಂಗ್, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಶೈಕ್ಷಣಿಕ ಮತ್ತು ತಾಂತ್ರಿಕ ಪ್ರಗತಿ ಏನಾಗ್ತಾ ಇದೆ ಅದನ್ನ ನಾವು ದಿನನಿತ್ಯದ ಜೀವನಕ್ಕೆ ಹೇಗೆ ಬಳಸ್ಕೊಂಡು ಅದರಿಂದ ಇನ್ನೂ ಅಭಿವೃದ್ಧಿ ಹೇಗೆ ಹೊಂದಬಹುದು ಅಂತ ಆಗಿದೆ. IEEE ಭೌಗೋಳಿಕ ಪ್ರದೇಶಗಳಾಗಿ ನಾವು ವಿಭಾಗಗಳನ್ನು ಒಳಗೊಂಡಿದ್ದು, ಇದರಲ್ಲಿ ಸ್ಥಳೀಯ ಉಪಘಟಕ ಅಂದ್ರೆ ಅಧ್ಯಾಯ ಇರಲಿ, ಎಫಿನಿಟಿ ಗುಂಪುಗಳು, ಹಾಗೆ ನಾವು ಭಾರತದಲ್ಲಿ ಪ್ರದೇಶ 10 ರೀಜನ್ 10 ಇದಕ್ಕೆ ನಾವು ಬಿಲಾಂಗ್ ಆಗ್ತೇವೆ. ಇದರಲ್ಲಿ ಭಾರತದ ಕೌನ್ಸಿಲ್ ಅಲ್ಲಿ ನಾವು ಸೇರಿದ್ದೇವೆ. IEEE ಪ್ರದೇಶ 10 ಶೈಕ್ಷಣಿಕ ಚಟುವಟಿಕೆಗಳ ಪ್ರಾಜೆಕ್ಟ್ ಸ್ಥಳೀಯರನ್ನು ತಲುಪುವ ಯೋಜನೆ, ಸ್ಥಳೀಯ ಸಂಘಟನಾ ಘಟಕಗಳಾದ ಒಂದು ನಮ್ಮ ಕೌನ್ಸಿಲ್, ವಿಭಾಗ, ಉಪವಿಭಾಗ, ಅಧ್ಯಾಯ, ವಿದ್ಯಾರ್ಥಿ ಶಾಖೆ, ವಿಮೆನ್ ಇನ್ ಇಂಜಿನಿಯರಿಂಗ್, ಯಂಗ್ ಪ್ರೊಫೆಷನಲ್, ಲೈಫ್ ಸದಸ್ಯ, ಹೀಗೆ ಬೇರೆ ಬೇರೆ ವಿಭಾಗಗಳು ಅಥವಾ ಅಂಗಸಂಸ್ಥೆಗಳಿಗೆ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಅಥವಾ ಸಂಪನ್ಮೂಲವನ್ನು ಉತ್ಪಾದಿಸಲಿಕ್ಕೆ ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಇದ್ರದ್ದೊಂದು ಗುರಿಯಾಗಿದ್ದು, ಸ್ಥಳೀಯ ಭಾಷೆಯಲ್ಲೇ ಅದನ್ನೇ ಬಳಸಿಕೊಂಡು ಸಮುದಾಯ ತಲುಪಿಸಬೇಕು ಅನ್ನೋದು ಇದರ ಗುರಿ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಹಮ್ಮಿಕೊಂಡಿರುವ ಒಂದು ಕಾರ್ಯಕ್ರಮ ಪ್ರಿಪೇರಿಂಗ್ ಫಾರ್ ಅ ಕರಿಯರ್ ಅಥವಾ ವೃತ್ತಿಗಾಗಿ ಒಂದು ತಯಾರಿ. ಸೊ ಇದ್ರ ಬಗ್ಗೆ ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿ ಯತೀಂದ್ರನಾಥ್ TJ ಇವರು. ಸೊ ಇವರ ಬಗ್ಗೆ 1-2 ಮಾತುಗಳನ್ನು ಹೇಳ್ಕೊಂಡು ಶುರು ಮಾಡುವ. ಸೊ ಅದಾದ ಮೇಲೆ ನಾನು ನಿಮ್ಗೆ ಇನ್ನು ಉಪದ್ರ ಕೊಡ್ಲಿಕ್ಕೆ ಬರುವುದಿಲ್ಲ. ಯತೀಂದ್ರನಾಥ್ TJ ಅಥವಾ ಯತಿ ಎಂದು ಹೆಚ್ಚಾಗಿ ಕರೆಸಿಕೊಳ್ಳುವ ಇವರು DHII ಅಥವಾ DHE ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಇದೊಂದು ತಂತ್ರಜ್ಞಾನ ಕಂಪನಿ, ಇದರ CEO ಆಗಿದ್ದಾರೆ. ವೈರ್ಲೆಸ್ ಉತ್ಪನ್ನಗಳು ಹಾಗೂ ಜಾಗತಿಕ ಮಾರುಕಟ್ಟೆಗೆ ಪರಿಹಾರಗಳನ್ನು ರಚಿಸುವಲ್ಲಿ ಉನ್ನತ ತಂತ್ರಜ್ಞಾನದ ಶ್ರೀಧರ್ ನೆಕ್ಸ್ಟ್. ಸೊ ಇಂಗ್ಲಿಷ್ ನಲ್ಲಿ ಅವರ ಬಯೋ ಅಲ್ಲಿ ಹಾಕಿದ್ದಾನೆ ಅಲ್ಲಿ. ಯತಿ ಅವರದ್ದು ಈ ಒಂದು ವ್ಯವಸಾಯದಲ್ಲಿ ಅವರು ತಮ್ಮನ್ನು 25 ವರ್ಷಗಳಿಂದ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನೆಕ್ಸ್ಟ್ 8 ವರ್ಷಗಳ ಕಾಲ IEEE ಜೊತೆಗಿದ್ದು IEEE ಕಂಪ್ಯೂಟರ್ ಸೊಸೈಟಿ ಚಟುವಟಿಕೆಗಳನ್ನು ಅವರು ಬೆಂಬಲಿಸಿದ್ದಾರೆ. ಇದಕ್ಕೂ ಮುನ್ನ ಯತಿ ಅವರು ಭಾರತದ ಪ್ರಮುಖ ತಂತ್ರಜ್ಞಾನ ಕಂಪನಿಯಾದ ಸಾಸ್ಕೆನ್ ಇದರಲ್ಲಿ ಪ್ರಾಕ್ಟೀಸ್ ಹೆಡ್ ಆಗಿ ಮೋಡೆಮ್ ಮತ್ತು ಕನೆಕ್ಟಿವಿಟಿ ಅಭ್ಯಾಸವನ್ನು ಅದರಲ್ಲಿ ಹೊಂದಿದ್ದು, ಅದರಲ್ಲಿ ಬೆಳೆಯುವ ವೈರ್ಲೆಸ್ ತಂತ್ರಜ್ಞಾನ ಮತ್ತು ವ್ಯಾಪಾರ ಅಭಿವೃದ್ಧಿಗೆ ಅವರು ಕಾರಣರಾಗಿದ್ರು. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಅಲ್ಲ, ಅದೇ ಲಾಸ್ಟ್. ಓಕೆ,
ಇದಕ್ಕೂ ಮೊದಲು ಯತಿಯವರು ಗ್ಲೋಬಲ್ ಎಡ್ಜ್ ಸಾಫ್ಟ್ವೇರ್ ಲಿಮಿಟೆಡ್ ನಲ್ಲಿ ಜಾಗತಿಕ ಮಾರಾಟ ಹಾಗೂ ಮಾರುಕಟ್ಟೆಯನ್ನು ಮುನ್ನಡೆಸಿದ್ರು. ಅದಲ್ಲದೆ K2 ಟೆಕ್ನಾಲಜಿ ಸೊಲ್ಯೂಷನ್ಸ್ ನಲ್ಲಿ ವೈರ್ಲೆಸ್ ಬಿಸ್ನೆಸ್ ಯೂನಿಟ್ ಇದನ್ನು ನೋಡ್ಕೊಳ್ತಾ ಇದ್ರು. ಇದಲ್ಲದೆ ಅದಮ್ಯ ಸಮೂಹ ಕಂಪನಿಗಳ ಸಮೂಹ ಇದರ ಸಹ ಸಂಸ್ಥಾಪಕರಾಗಿ 11 ವರ್ಷಗಳ ಕಾಲ ಅವರ ಇದರ ಸಿಇಒ ಆಗಿದ್ದರು. ಈ ಕಂಪನಿ US ನಲ್ಲಿ ಸಂಪೂರ್ಣ ಸ್ವಾಮ್ಯ ಆಗಿ ಒಂದು ಬೇರೆ ಕಂಪನಿಯೊಟ್ಟಿಗೆ ಯಶಸ್ವಿಯಾಗಿ ವಿಲೀನಗೊಂಡಿದೆ. ನೆಕ್ಸ್ಟ್, ಯತಿ ಅವರು ವಿಶ್ವದ ಆದ್ಯಂತ ಬಹು ಸಾಂಸ್ಕೃತಿಕ ತಂಡಗಳು ಅಂದ್ರೆ ಮಲ್ಟಿ ಕಲ್ಚರಲ್ ಟೀಮ್ಸ್ ಇದರಲ್ಲಿ ಕೆಲಸ ಮಾಡುವ ಅನುಭವವನ್ನು ಹೊಂದಿರ್ತಾರೆ. ಅದಲ್ಲದೆ ವಿವಿಧ ಭೌಗೋಳಿಕತೆಗಳಲ್ಲಿ ಉತ್ಪನ್ನಗಳು ಹಾಗೂ ಸೇವೆಗಳನ್ನು ಉತ್ತೇಜಿಸಲು ಮಾರಾಟ ಮತ್ತು ಮಾರುಕಟ್ಟೆ ತಂತ್ರಗಳನ್ನು ಸ್ಥಾಪಿಸಿರ್ತಾರೆ. ತಂತ್ರಜ್ಞಾನದ ಕೆಲಸದ ಜೊತೆ ಯತಿ ಅವರು ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ತೊಡಗಿಸಿಕೊಂಡಿದ್ದು ಹಿಂದುಳಿದ ಸಮುದಾಯಗಳೊಂದಿಗೂ ಕೆಲಸ ಮಾಡಿರುತ್ತಾರೆ. ಯತಿ ಅವರೇ, ಇನ್ನು ವಿಶೇಷವಾಗಿ ನಾನು ನಮಸ್ಕಾರ. ಮಾತಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ನಿಮಗಾಗಿ ವೇದಿಕೆಯನ್ನು ತೆರೆದಿಡ್ತೇನೆ. ಧನ್ಯವಾದಗಳು ಅಶ್ವಿನಿ ಅವರೇ. ನಮಸ್ಕಾರ. ಹಾ, ನಮಸ್ಕಾರ. ಈಗ ನೀವು ವಾಲ್ಯೂಮ್ ಅನ್ನು ಮಾಡಿ, ನಾನು ಇಲ್ಲಿ ಮ್ಯೂಟ್ ಮಾಡ್ತೀನಿ. ಮ್ಯೂಟ್ ಮಾಡಿದ್ದೀರಾ? ಯಾರಿಗೂ ಕೇಳಿಸ್ತಾ ಇಲ್ವಾ? ಈಗ ಮಾತಾಡ್ಬೋದಾ? ಮಾತಾಡ್ಬೋದು ಸರ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮತ್ತು ವಿಶೇಷವಾಗಿ ಅಶ್ವಿನಿ ಅವರಿಗೆ ಮತ್ತು ಕೆನರಾ ಇಂಜಿನಿಯರಿಂಗ್ ಕಾಲೇಜಿನ ವ್ಯವಸ್ಥಾಪಕ ಮಂಡಳಿಗೆ ಧನ್ಯವಾದಗಳು. ಒಂದು ಅವಕಾಶ ನಿಮ್ಮ ಜೊತೆ ಮಾತಾಡೋದಕ್ಕೆ ಮಾಡಿಕೊಟ್ಟಿದ್ದಕ್ಕೆ. ಒಂದೆರಡು ಕೆಲವು ಪ್ರಶ್ನೆಗಳು. ಇಲ್ಲಿರೋರೆಲ್ಲರಿಗೂ ಕೂಡ ಕನ್ನಡ ಅರ್ಥವಾಗುತ್ತೆ, ಮಾತಾಡ್ಲಿಕ್ಕೆ ಬರುತ್ತೆ, ಹೌದಾ? ಕೇಳಿಸ್ತಾ ಇಲ್ಲ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಎರಡನೇದು, ಇಲ್ಲಿರೋರೆಲ್ಲ ಮೊದಲನೇ ವರ್ಷ ಇಂಜಿನಿಯರಿಂಗ್ನವರ? ಇದು ಇಂಡಕ್ಷನ್ ಟ್ರೈನಿಂಗ್ ತರನಾ ಅಥವಾ ಇದು ಎಲ್ಲ ವರ್ಷದವರು ಇದ್ದಾರ? ಯಾರಾದರೂ ಉತ್ತರ ಕೊಡ್ಬೋದು? ಹೇಳಿ. ಮೊದಲನೇ ವರ್ಷದವ್ರು ಮಾತ್ರನಾ ಅಥವಾ ಎಲ್ಲಾ ವರ್ಷದವರು ಇದಾರ? 4 ವರ್ಷದವರು? ಮೊದಲನೇ ವರ್ಷದಲ್ಲಿ ಮಾತ್ರ ಇದ್ದಾರೆ. ಮತ್ತೆ ಸರ್ಕ್ಯೂಟ್ ಬ್ರಾಂಚ್ನವ್ರು ಮಾತ್ರ ಇದಾರ ಅಥವಾ ಎಲ್ಲಾ ಬ್ರಾಂಚ್ನವರು ಇದಾರ ಇಲ್ಲಿ? ಸರ್ಕ್ಯೂಟ್ ಬ್ರಾಂಚ್ನವ್ರು ಮಾತ್ರನಾ? ಸರಿ. ಕೆಲವು ಪ್ರಶ್ನೆಗಳು. ಇದು IEEE ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಕೈ ಎತ್ತುತ್ತೀರಾ? IEEE ಅಂದ್ರೆ ಅಂತ ಒಂದಿದೆ. IEEE ಅಂದ್ರೆ ಏನು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಯಾಕೆಂದ್ರೆ ಎಷ್ಟು ಜನಕ್ಕೆ ಗೊತ್ತಿದೆ, ಎಷ್ಟು ಗೊತ್ತಿದೆ ಅಂದ್ರೆ ನಾನು ಎಲ್ಲಿಂದ ಶುರು ಮಾಡ್ಬೋದು, ಎಷ್ಟು ಹೇಳ್ಬೋದು ಅನ್ನೋದಕ್ಕೋಸ್ಕರ ಕೇಳಿದೆ. ಮಾಹಿತಿ ಇಲ್ಲ. ಅಲ್ಲ, ಕೈ ಎತ್ತಿದ್ರೆ ಆಯ್ತು, ಕಾಣ್ತದೆ ನನಗೆ ಗೊತ್ತಿರೋರು. ನಾನು ಮಾತಾಡೋದು ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಆ ತುದಿಲಿರೋರ್ಗೆ ಕೇಳಿಸ್ತಾ ಇದ್ರೆ ಮುಂದೆ ಬರ್ಬೋದು. ಸರಿ. ಸೊ IEEE ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂತ ಹೇಳಿ. ಅಶ್ವಿನಿ ಅವರು ಹೇಳಿದಾಗೆ ಪ್ರಾರಂಭದಲ್ಲಿ ಅದು ಕೇವಲ AIEE ಅಂತ, ಅಂದ್ರೆ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಅಂತ, ಕೇವಲ ಎಲೆಕ್ಟ್ರಿಕಲ್ ಇಂಜಿನಿಯರ್ಸಿಗೆ ಮಾತ್ರ ಇತ್ತು. ಯಾಕೆಂದ್ರೆ 135 ವರ್ಷದ ಹಿಂದೆ ಎಲ್ಲ ಎಲೆಕ್ಟ್ರಿಕಲ್ ಮಯಾನೇ ಆಗಿತ್ತು. ನಂತರ ಎಲೆಕ್ಟ್ರಾನಿಕ್ಸ್ ಬಂತು. ಆಗ ಅದು IEEE ಅಂತ ಬದಲಾಯಿತು. ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಇಂಜಿನಿಯರ್ ಅಂದ್ರೆ ಯಾರು? ಇಂಜಿನಿಯರಿಂಗ್ ಅಂದ್ರೆ ಏನು? ಆಲೋಚನೆ ಮಾಡಿದ್ದೀರಾ? ನೀವೆಲ್ಲ ನಿಮ್ಮ ಕ್ಯಾರಿಯರ್ನ, ಅಂದ್ರೆ ನಿಮ್ಮ ಭವಿಷ್ಯನ ಆಸ್ ಎ ಇಂಜಿನಿಯರ್ ನೀವು ನೋಡ್ಲಿಕ್ಕೆ ಕನಸು ಕಾಣ್ತಿದ್ದೀರಿ ಅಲ್ವಾ? ಮತ್ತು ನೀವೆಲ್ಲ ಗೂಗಲ್ ಉಪಯೋಗಿಸ್ತೀರಿ. ಏನ್ ಬೇಕು ಅಂದ್ರೂ ತಕ್ಷಣ ಗೂಗಲ್ನಲ್ಲಿ ನೋಡಿ, ಏನಾದರೂ ಕೊಂಡ್ಕೋಬೇಕು ಅಂದ್ರೆ 150-200 ರೂಪಾಯಿ ಕೊಂಡ್ಕೋಬೇಕು ಅಂದ್ರೂ ಕೂಡ ನೀವು ಗೂಗಲಲ್ಲಿ ನೋಡಿ ಯಾವ್ದ್ರಲ್ಲಿ ಕಡಿಮೆ ಬೆಲೆ ಇದೆ, ಅದರದ್ದು ರೇಟಿಂಗ್ ಏನು, ಎಲ್ಲ ನೋಡಿ ತಗೊಳ್ತೀರಾ ಅಲ್ವಾ?
ಈಗ ನಿಮ್ಮ ಭವಿಷ್ಯನ ಕಟ್ಕೊಳ್ಳಿಕ್ಕೆ ಬಂದು ಕೂತಿದ್ದೀರಿ, ಇಂಜಿನಿಯರ್ ಆಗಲಿಕ್ಕೆ. ಇಂಜಿನಿಯರ್ ಅಂದ್ರೆ ಯಾರು? ಗೂಗಲ್ನ ಕೇಳಿದ್ದೀರಾ? ಇಂಜಿನಿಯರಿಂಗ್ ಅಂದ್ರೆ ಏನು? ಗೂಗಲ್ ಮಾಡಿ ನೋಡಿದ್ದೀರಾ? ಎಷ್ಟು ಜನ ಮಾಡಿದ್ದೀರಿ? ನಾನು ಮಾಡಿದ್ದೇನೆ. ಮಾಡಿರೋರು ಕೈ ಎತ್ಬೋದಾ? ಈಗ ಮಾಡಿದವ್ರು ಎಷ್ಟು ಜನ? ವೆರಿ ಗುಡ್. ಸೊ ಏನ್ ಹೇಳ್ತದೆ ಇಂಜಿನಿಯರ್ ಅಂದ್ರೆ ಯಾರು, ಇಂಜಿನಿಯರಿಂಗ್ ಅಂದ್ರೆ ಏನು ತಿಳ್ಕೊಬೇಕಲ್ವಾ? ನಿಮ್ಮ 4 ವರ್ಷ ಸಮಯ ಅಷ್ಟೇ ಅಲ್ಲ, ಕಾಲೇಜ್ ಫೀಸ್ ಅಷ್ಟೇ ಅಲ್ಲ, ನಿಮ್ಮ ಭವಿಷ್ಯ ಕಟ್ಕೊಳ್ಳಿಕ್ಕೆ ಕೂತಿದ್ದೀರಾ ಅಲ್ವಾ? ಯಾರು ಇಂಜಿನಿಯರ್ ಅಂದ್ರೆ? ಇದು ನಿಮಗೆ ಹೋಮ್ವರ್ಕ್. ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ಇದರಲ್ಲಿ ಯಾಕೆಂದ್ರೆ ಇದು ಸಮಯ ಇನ್ನೊಂದು ಅರ್ಧ ಗಂಟೆ ಉಂಟಷ್ಟೇ, ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನೇನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನ ನಂತರನೂ ಸಂಪರ್ಕ ಮಾಡ್ಬೋದು ಅಶ್ವಿನಿ ಅವ್ರ ಮೂಲಕ. ಈ ಟೆಕ್ನಾಲಜಿ ಇದರಲ್ಲಿ 2 ಬರುತ್ತೆ. ನೀವು ನಿಮ್ಮ ಭವಿಷ್ಯನ ಕಟ್ಕೊಳ್ಳುವಾಗ ಒಂದು ಟೆಕ್ನಾಲಜಿ, ಇನ್ನೊಂದು ಡೊಮೈನ್. ಡೊಮೈನ್ ಅಂತ ಅಂದ್ರೆ ಈಗ ಬ್ಯಾಂಕಿಂಗ್ ಇಸ್ ಎ ಡೊಮೈನ್, ಹೆಲ್ತ್ ಕೇರ್ ಇಸ್ ಎ ಡೊಮೈನ್, ಆಟೋಮೊಬೈಲ್ ಇಸ್ ಎ ಡೊಮೈನ್. ಹಾಗೆ ಅದು ಆ ಡೊಮೈನ್ಗಳಾಗುತ್ತೆ. ಮತ್ತೆ ಟೆಕ್ನಾಲಜಿ ಅಂತ ಅಂದ್ರೆ IoT, ಬ್ಲಾಕ್ ಚೈನ್, AI, ML, ಮೆಷಿನ್ ಲ್ಯಾಂಗ್ವೇಜ್, ಬಿಗ್ ಡಾಟಾ ಅನಾಲಿಸಿಸ್, ಸೈಬರ್ ಸೆಕ್ಯೂರಿಟಿ, ಇದೆಲ್ಲ ಟೆಕ್ನಾಲಜಿ ಆಗುತ್ತೆ. ಸೊ ನೀವು ಫೋಕಸ್ ಮಾಡುವಾಗ ಯಾವುದ್ರ ಮೇಲೆ ಮಾಡ್ತೀರಿ? ಯಾಕೆಂದ್ರೆ ನನಗೆ ತುಂಬಾ ಜನ ಹೇಳಿದ್ದಾರೆ ನಾನು AI ML ಮೇಲೆ ಪ್ರಾಜೆಕ್ಟ್ ಮಾಡ್ತೀನಿ ಅಂತ. ಏನ್ ಹಾಗಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀವು ನನ್ನ ಪ್ರಕಾರ ನೀವು ಒಬ್ಬ ಡೊಮೈನ್ ಎಕ್ಸ್ಪರ್ಟ್ ಆಗೋದು ಉತ್ತಮ. ಅಂದ್ರೆ ನೀವು ಯಾವ್ದು ಆರಿಸ್ಕೋತೀರಿ, ನಿಮಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ, ಯಾವ್ದ್ರಲ್ಲಿ ನಿಮಗೆ ಶಕ್ತಿ ಇದೆ, ಅವಕಾಶ ಇದೆ, ಅದು 3 ಸೇರಿರ್ಬೇಕು. ಆ 3 ಇರೋವಂಥ ಡೊಮೈನ್ ಅನ್ನ ನೀವು ಆರಿಸ್ಕೊಳ್ಳೋದು ಉತ್ತಮ. ಅದು ಬ್ಯಾಂಕಿಂಗ್ ಇರ್ಬೋದು, ಅದು ಆಟೋಮೋಟಿವ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಎಂಬೆಡೆಡ್ ಡೊಮೈನ್ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನ ನೀವು ಆರಿಸ್ಕೊಳ್ಳೋದು ಉತ್ತಮ. ಅದರಲ್ಲಿ ನೀವು ಎಲ್ಲ ಟೆಕ್ನಾಲಜಿನೂ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ನೀವು AI ML ತಗೊಂಡ್ರೆ ಅದನ್ನು ನೀವು ಬ್ಯಾಂಕಿಂಗಲ್ಲಿ ಉಪಯೋಗಿಸ್ಬೋದು, ಹೆಲ್ತ್ ಕೇರ್ ಅಲ್ಲಿ, ಆಟೋಮೊಬೈಲ್ ಅಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಉಪಯೋಗಿಸ್ಲಿಕ್ಕೆ ಬರುತ್ತೆ. ERP ನಲ್ಲಿ ಪ್ರತಿಯೊಂದರಲ್ಲೂ ಕೂಡ. ಅದೇ ರೀತಿ ನಿಮಗೆ ಸೈಬರ್ ಸೆಕ್ಯೂರಿಟಿ ಎಲ್ಲದರಲ್ಲೂ ಬೇಕು ನಿಮಗೆ. ಸೊ ಆ ಟೆಕ್ನಾಲಜಿಗಳು ಹೊಸ ಬರ್ತಾ ಇರುತ್ತೆ ಮತ್ತು ನೀವು ಆ ಡೊಮೈನ್ ಅಲ್ಲಿ ಸ್ಪೆಷಲೈಸ್ ಆಗೋದು ಉತ್ತಮ. ಸೊ ದಟ್ ಯು ಬಿಲ್ಡ್ ಯುವರ್ ಕ್ಯಾರಿಯರ್ ಆಸ್ ಎ, ಯು ಮಸ್ಟ್ ಸಿ ಯುವರ್ ಸೆಲ್ಫ್ ಆಸ್ ಎ ಬ್ಯಾಂಕಿಂಗ್ ಡೊಮೈನ್ ಎಕ್ಸ್ಪರ್ಟ್. ಅದರಲ್ಲಿ ಅದ್ರ ಒಳಗಡೆಗೆ ತುಂಬಾ ಹರಿವಿರುತ್ತೆ. ನೀವು ಯಾವುದೇ ಆರಿಸ್ಕೊಂಡ್ರು ಕೂಡ ಅದರದ್ದು ಎಲ್ಲದನ್ನು ಕೂಡ ನೀವು ಕಲ್ತು, ನಮ್ಮಲ್ಲಿ SME ಅಂತೀವಿ. SME ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ಹೇಳಿ. ಸೊ ನೀವು ಅದನ್ನ ಆಗೋದು ಉತ್ತಮ. ಒಂದು. ಎರಡನೇದು, ನೀವು ಡೊಮೈನ್ ಎಕ್ಸ್ಪರ್ಟ್ ಜೊತೆಗೆ ಆದಷ್ಟು ಕೂಡ ಟ್ರೈ ಟು ಬಿಕಮ್ ಎ ಮಲ್ಟಿ ಡಿಸಿಪ್ಲಿನ್ ಎಕ್ಸ್ಪರ್ಟ್ ಆರ್ ಅವೇರ್. ಬರೀ ಸಾಫ್ಟ್ವೇರೇ ಒಂದು, ಆದರೆ ಬರೀ ಸಾಫ್ಟ್ವೇರ್ ಒಂದೇನೆ ಸಾಕಾಗೋದಿಲ್ಲ. ಇವತ್ತು ನೀವು ಕಣ್ಣು ಮುಚ್ಚಿಕೊಂಡು ನೀವೇನೇ ಮುಟ್ಟಿದ್ರು, ಅದು ನಿಮ್ಮ ಬಟ್ಟೆ ಇರ್ಬೋದು, ನಿಮ್ಮ ಹೇರ್ ಕ್ಲಿಪ್ ಇರ್ಬೋದು, ಕನ್ನಡಕ ಇರ್ಬೋದು, ನಿಮ್ಮ ಫೋನ್ ಇರ್ಬೋದು, ಅದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಸಾಫ್ಟ್ವೇರ್ ಇದೆ, ಎಲ್ಲವೂ ಇದೆ. ಅಂದ್ರೆ ನಿಮಗೆ ಬರೀ ಸಾಫ್ಟ್ವೇರ್ ಅಂತ ಇಲ್ಲ. ನೀವು ಫೋನ್ ತಗೊಂಡ್ರೆ, ನೀವು ಬಟ್ಟೆ ತಗೊಂಡ್ರೆ ಅದು ನೂಲ್ ಮಾಡೋದಿಕ್ಕೆ, ಬಟ್ಟೆ ನೇಯೋದಿಕ್ಕೆ, ಹೊಲಿಯೋದಿಕ್ಕೆ, ಎಲ್ಲದಕ್ಕೂ ಕೂಡ ಇವತ್ತು ಯು ನೀಡ್ ಮೆಷಿನ್ಸ್. ಸೊ ದಟ್ ಈಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ನಮಗೆ ಆದಷ್ಟು ಚೆನ್ನಾಗಿರೋ ಪದಾರ್ಥಗಳು ಬೇಕು ಅಂದಾಗ ನಮಗೆ ಬೇಕಾದಂತ ತಯಾರಿಸೋ ಮೆಷಿನರಿಗಳು ಕೂಡ ಚೆನ್ನಾಗಿರೋದಾಗುತ್ತೆ. ಸೊ ನೀವು ಉಪಯೋಗಿಸೋ ವಾಹನಗಳು ಪ್ರತಿಯೊಂದಕ್ಕೂ ಕೂಡ ಎಲ್ಲವೂ ಬೇಕು. ಎಲ್ಲವೂ ಇದ್ರೇನೆ ಅದು ಇಟ್ ಇಸ್ ಟೋಟಲ್ ಇಂಜಿನಿಯರಿಂಗ್, ಇನ್ಕ್ಲೂಸಿವ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಸೊ ನೀವು ಆ ಕಡೆನೂ ಕೂಡ ಗಮನ ಕೊಡಿ. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಹೆಚ್ಚು, ಅದಾದ್ಮೇಲೆ ಎಲೆಕ್ಟ್ರಾನಿಕ್ಸ್, ಅದಾದ್ಮೇಲೆ ಮೆಕ್ಯಾನಿಕಲ್, ಆ ರೀತಿ ಏನಿಲ್ಲ. ಸಿವಿಲ್ ಆ ರೀತಿ ಏನಿಲ್ಲ. ಈಗ ನೀವು ಕೂತಿದ್ದೀರಿ, ಆ ಬೆಂಚು, ಕುರ್ಚಿ ಅದೆಲ್ಲ ಮಾಡಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದು ನಿಮಗೆ ಸುಖಾಸೀನವಾಗಿ ಎಷ್ಟೊತ್ತು ಕೂತ್ರು ಕೂಡ ನಿಮಗೆ ಆಯಾಸವಾಗದಾಗೆ, ನೋವಾಗದಾಗೆ ಕೂರೋದಕ್ಕೆ, ಬರೀಲಿಕ್ಕೆ, ನಿಮಗಿರೋದಕ್ಕೆ ಕಟ್ಟಡಗಳು, ಮನೆಯಲ್ಲಿ ಯಾವಾಗಲೂ ನಾವು ಬಯಲಲ್ಲೇನೆ ಇರೋದಿಲ್ಲ ಅಲ್ಲ. ಪ್ರತಿಯೊಂದೂ ಸಮಾನವಾಗಿ ಮುಖ್ಯವೇ. ಅದು ಗಮನದಲ್ಲಿರ್ಲಿ. ಒಂದು ಹೆಚ್ಚು ಒಂದು ಕಡಿಮೆ ಅಂತ ಇಲ್ಲ. ಈಗ ಇದರಲ್ಲಿ ನಿಮ್ದು ವೃತ್ತಿ ಅಂತ ಇದೆ, ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ಕೋಬೇಕು ನೀವು, ಪ್ರವೃತ್ತಿ ಅಂತ. ಪ್ರವೃತ್ತಿ ಅಂದ್ರೆ ಗೊತ್ತುಂಟಾ ನಿಮಗೆ? ಗೊತ್ತಲ್ವಾ? ಏನು ಪ್ರವೃತ್ತಿ ಅಂದ್ರೆ?
ನಿಮ್ಮ ಹವ್ಯಾಸಗಳು, ನಿಮ್ಮ ಅಭ್ಯಾಸಗಳು. ನಾವು ಪ್ರತಿಯೊಬ್ಬರನ್ನು ಕೂಡ ಟ್ಯಾಗ್ ಮಾಡ್ತೇವೆ, ನಮ್ಮ ಸ್ನೇಹಿತರನ್ನ, ನಮ್ಮ ಟೀಚರ್ಸ್ನ, ನಮ್ಮ ನೆಂಟರನ್ನ, ಎಲ್ಲರನ್ನು ಕೂಡ. ಹಾಗೆ ಬೇರೆಯವರು ಕೂಡ ನಮ್ಮನ್ನ ಟ್ಯಾಗ್ ಮಾಡ್ತಾರೆ, ಪಟ್ಟಿ ಕಟ್ತಾರೆ ನಮಗೆ. ನಾವು ಹೇಗೆ ಇವನ್ ತರಲೆ, ಇವನ್ ಜಾಣ, ಇವನ್ ಸೋಮಾರಿ, ಇವನ್ ಹೇಳ್ತಾನೆ ಮಾಡಲ್ಲ, ಬಾಯ್ ಬಡ್ಕ. ಬೇರೆಯವರು ನಮ್ಮನ್ನು ಹಾಗೆ ಟ್ಯಾಗ್ ಮಾಡ್ತಾರೆ. ಮತ್ತೆ ಅದಕ್ಕೆ ನಾವೇ ಕಾರಣ. ನಮ್ಮಗಳಿಗೆ ಏನೇನು ಟ್ಯಾಗ್ ಬರುತ್ತೆ ಅದಕ್ಕೆ ನಾವೇ ಕಾರಣ. ಗಮನ ಇರಲಿ. ಏಕೆಂದ್ರೆ ಈಗ ಒಂದು ಉದಾಹರಣೆ ಕೊಡೋದಿದ್ರೆ, ಈಗ ಹಾವು, ಕೋತಿ, ಮೊಲ, ಜಿಂಕೆ, ಹುಲಿ, ಕರಡಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಅಭಿಪ್ರಾಯ ಬರುತ್ತಲ್ಲ, ಆ ಅಭಿಪ್ರಾಯ ಹೆಚ್ಚಿನವರಲ್ಲಿ ಸೇಮ್ ಅದೇ ಇರುತ್ತೆ. ಒಂದು 10% ಆಚೀಚೆ ಇರ್ಬೋದಷ್ಟೇ. ಆದರೆ ಆ ಅಭಿಪ್ರಾಯಕ್ಕೆ ಹಾವಿನ ಬಗ್ಗೆ ಏನು ಅಭಿಪ್ರಾಯ ಇದೆ, ಮೊಲದ ಬಗ್ಗೆ ಏನು ಅಭಿಪ್ರಾಯ ಇದೆ, ಜಿಂಕೆ ಬಗ್ಗೆ, ಆಯಾ ಪ್ರಾಣಿಗಳೇ ಕಾರಣ. ಗಮನದಲ್ಲಿ ನಮ್ಮ ಬಗ್ಗೆ ಏನು ಅಭಿಪ್ರಾಯ ಮೂಡುತ್ತೆ ಅದಕ್ಕೆ ನಾವೇ ಕಾರಣ. ಐ ಆಮ್ ಸೇಯಿಂಗ್ ದಿಸ್ ಬಿಕಾಸ್ ಯು ಆರ್ ಆಲ್ ಬಡಿಂಗ್ ಎಂಜಿನಿಯರ್ಸ್. ಸೋಮೇಶ್ವರ ಶತಕದಲ್ಲಿ ಒಂದ್ ಕಡೆ ಬರುತ್ತೆ, ಎಳೆಗರಂ ಎತ್ತಾಗದೆ ಅಂತ. ಕೇಳಿದ್ದೀರಾ? ಸೋಮೇಶ್ವರ ಶತಕ ಅಂತ ಎಷ್ಟು ಜನ ಕೇಳಿದಿರಿ? ಕೇಳಿಲ್ಲ? ಅದ್ರಲ್ಲಿ ಒಂದ್ ಕಡೆ ಬರುತ್ತೆ, ಎಳೆಗರಂ ಎತ್ತಾಗದೆ, ಲೋಕದೊಳ್ ಮಿಡಿಪಣ್ಣಾಗದೆ, ದೈವದೊಲ್ಮೆ ಇರಲ್ ಕಾಲಾನುಕಾಲಕ್ಕೆ ಬಡವಂತ ಬಲ್ಲಿದನಾಗನೆ. ಇವತ್ತು ಕಷ್ಟ ಇದೆ, ನಾಳೆ ಚೆನ್ನಾಗಾಗುತ್ತೆ. ಇವತ್ತು ಯಾರ್ಯಾರು CEO ಆಗಿದ್ದಾರೆ, ಅದು ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಯಾವುದೇ ಕಂಪ್ನಿ ಇರ್ಬೋದು, IBM ಇರ್ಬೋದು, ಅವರೆಲ್ಲ ಒಂದು ಕಾಲದಲ್ಲಿ ನಿಮ್ಮ ಹಾಗೆ ವಿದ್ಯಾರ್ಥಿಗಳಾಗಿಯೇ ಇದ್ದವರು. ಅವ್ರ ಬದುಕನ್ನ ಕಟ್ಕೊಂಡಿದ್ದಾರೆ. ಅದನ್ನೇ ಎಳೆಗರಂ. ಇವತ್ತಿನ ಕರುನೇ ನಾಳಿನ ಗೂಳಿ. ಸೊ ಇವತ್ತಿನ ಕರು ನೀವು. ಸೊ ಇಫ್ A can make it, B can make it, C can make it, I can make it, you can make it, we can make it. ಅರ್ಥ ಆಯ್ತಾ? ಒಬ್ರಿಗೆ ಮಾಡ್ಲಿಕ್ಕಾದ್ರೆ ನನಗೂ ಮಾಡ್ಲಿಕ್ಕಾಗತ್ತೆ, ನಮಿಗೂ ಮಾಡ್ಲಿಕ್ಕಾಗತ್ತೆ. ಶತಸಿದ್ಧ. ಒಬ್ರು ಒಂದ್ ವಾರದಲ್ಲಿ ಮಾಡ್ಬೋದು, ನಾನು ಒಂದಿನ ಹೆಚ್ಚಿಗೆ ತಗೋಬಹುದು, ಒಂದು ವಾರ ಹೆಚ್ಚಿಗೆ ತಗೋಬಹುದು. ಆದ್ರೆ ಆಗೋದೇ ಇಲ್ಲ ಅಂತಿಲ್ಲ. ಅರ್ಥ ಆಯ್ತಾ? ಆ ವಿಶ್ವಾಸ ನಿಮ್ಮಲ್ಲಿರ್ಬೇಕು. ಮತ್ತೆ IEEE ಬಗ್ಗೆ ಹೇಳುವಾಗ ಅಶ್ವಿನಿ ಅವರು ಹೇಳಿದ್ದಾರೆ ನಿಮಗೆ. ಮತ್ತು ಅಶ್ವಿನಿ ಅವರು ಈಸ್ ಎ ವೆರಿ ಆಕ್ಟಿವ್ ವಾಲಂಟಿಯರ್ IEEE ನಲ್ಲಿ. ನಿಮಗೆ ಸಾಕಷ್ಟು ವರ್ಷಗಳಿಂದ ಮತ್ತು ಅವರಿಗೆ ಜವಾಬ್ದಾರಿಯುತ ಹುದ್ದೆಗಳು ಕೂಡ ಅವರು ನಿರ್ವಹಿಸಿದ್ದಾರೆ. ಸೊ ಹಾಗಾಗಿ ಅವ್ರು ನಿಮಗೆ ಸರಿಯಾಗಿ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. IEEE ಅವ್ರು ಹೇಳಿದ ಹಾಗೆ 135-136 ವರ್ಷ ಹಳೆ ಸಂಸ್ಥೆ. ಇದೊಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಮತ್ತು ಇದರಲ್ಲಿ 167 ದೇಶಗಳಿಂದ ಸದಸ್ಯರಿದ್ದಾರೆ. ಮತ್ತು ಒಟ್ಟು 3,000 ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ ಬ್ರಾಂಚ್ಗಳಿದೆ, ಸ್ಟೂಡೆಂಟ್ ಚಾಪ್ಟರ್ಸ್ ಇದೆ IEEE ಇದು. ಭಾರತದಲ್ಲೇನೆ ಸುಮಾರು 1,000 ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ ಬ್ರಾಂಚಸ್ ಇದೆ, ಔಟ್ ಆಫ್ 3,500+ ಇಂಜಿನಿಯರಿಂಗ್ ಕಾಲೇಜಸ್. ಸೊ ನಿಮ್ಮ ಕಾಲೇಜಲ್ಲೂ ಕೂಡ ಸ್ಟೂಡೆಂಟ್ ಬ್ರಾಂಚ್ ಇದೆ. ನೀವು ಸ್ಟೂಡೆಂಟ್ ಮೆಂಬರ್ ಆಗಿ IEEE ಇಂದ ಸ್ಟೂಡೆಂಟ್ ಮೆಂಬರ್ ಆಗೋದಕ್ಕೆ ನಿಮಗೆ ಯಾಕಾಗಬೇಕು ಅಲ್ವಾ? ಸೊ IEEE ನಲ್ಲಿ ಒಂದು IEEE ಆಸ್ ಎ ಹೋಲ್, ಅದೇ ಹೇಳಿದಾಗೆ ಮೊದಲು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಇತ್ತು, ನಂತರ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಆಯಿತು. ನಂತರ ಈಗ ತುಂಬಾ ವಿಭಾಗಗಳು ಬಂದಿರೋದ್ರಿಂದ ಟೆಕ್ನಾಲಜಿನಲ್ಲಿ IEEE ಅದನ್ನ ಬೇರೆ ಬೇರೆ ಸೊಸೈಟಿಗಳಂತ ಮಾಡಿದ್ದಾರೆ. ನಿಮ್ಮಲ್ಲಿ ಇವಾಗ ಕಾಲೇಜ್ ಒಂದೇ ಆದ್ರೂ ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದ್ದು, ಹೇಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬೇರೆ ಬೇರೆ ಸ್ಪೆಷಲೈಸೇಷನ್ ಇದೆ, ಹಾಗೆ IEEE ನಲ್ಲಿನೂ ಕೂಡ ಅದನ್ನ ಸೊಸೈಟಿ ಅಂತ ಮಾಡಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ ಸೊಸೈಟಿ ಡೀಲ್ಸ್ ವಿತ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಟು ಡೂ ವಿತ್ ದ ಸಾಫ್ಟ್ವೇರ್ ಪಾರ್ಟ್, ದ ಕಂಪ್ಯೂಟೇಷನಲ್ ಪಾರ್ಟ್. ಸೊ ಅಂಡ್ ಅದು ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೊಸೈಟೀಸ್ ಇನ್ IEEE. ಅದಾದ ನಂತರ ಕಮ್ಯುನಿಕೇಶನ್ ಸೊಸೈಟಿ. ನೀವು ಏನೇನು ಉಪಯೋಗಿಸ್ತೀರಲ್ಲ, ವೈರ್ಲೆಸ್, ಬ್ಲೂಟೂತ್, ಜಿಗ್ಬಿ, ಈಥರ್ನೆಟ್, ಅದೆಲ್ಲ IEEE ಸ್ಟ್ಯಾಂಡರ್ಡ್ಸ್. ಸೊ ಅದೆಲ್ಲ ಈ ಕಮ್ಯುನಿಕೇಶನ್ ಎಲ್ಲದನ್ನು ಕೂಡ ಕಮ್ಯುನಿಕೇಶನ್ ಸೊಸೈಟಿ ಮೂಲಕ ಬರ್ತದೆ. ಅದೇ ರೀತಿ ಟೆಮ್ಸ್ ಅಂತ ಇದೆ, TEMS ಅಂತ, ಅಂದ್ರೆ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸೊಸೈಟಿ ಅಂತ. ಬರೀ ನಿಮಗೆ ಟೆಕ್ನಾಲಜಿ ಒಂದೇ ಸಾಲದು, ಇಂಜಿನಿಯರಿಂಗ್ ಇರಬೇಕು ಮತ್ತು ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಬೇಕು. ಇದು ಮೂರೂ ಇರೋದು ಇರೆಸ್ಪೆಕ್ಟಿವ್ ಆಫ್ ದ ಬ್ರಾಂಚ್, ಇರೆಸ್ಪೆಕ್ಟಿವ್ ಆಫ್ ದ ಡೊಮೈನ್, ಅದು ಟೆಮ್ಸ್ ವ್ಯಾಪ್ತಿಗೆ ಬರುತ್ತೆ. ಸೊ ಆ ರೀತಿ ತುಂಬಾ ಸೊಸೈಟಿಗಳಿದೆ. ಸೊ ನೀವು, ನನಗನ್ಸೋದು ಒಂದು IEEE ಸ್ಟೂಡೆಂಟ್ ಬ್ರಾಂಚ್ ನಿಮ್ಮಲ್ಲಿದೆ,
ನೀವು ಇರೆಸ್ಪೆಕ್ಟಿವ್ ಆಫ್ ಇಡೀ ಕಾಲೇಜಿಗೆ ಸೇರಿ ಒಂದು ಸ್ಟೂಡೆಂಟ್ ಬ್ರಾಂಚ್ ಇರ್ತದೆ. ಆದರೆ ಬೇರೆ ಬೇರೆ ನೀವು ಸೊಸೈಟಿಗಳಿಗೆ ಮೆಂಬರ್ ಆದಾಗ ನೀವು ಬೇರೆ ಬೇರೆ ಚಾಪ್ಟರ್ಗಳನ್ನು ಆ ಬ್ರಾಂಚ್ನ ಕೆಳಗಡೆಗೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಕಂಪ್ಯೂಟರ್ ಸೊಸೈಟಿ ಸ್ಟೂಡೆಂಟ್ ಚಾಪ್ಟರ್, ಕಮ್ಯುನಿಕೇಷನ್ ಸೊಸೈಟಿ ಸ್ಟೂಡೆಂಟ್ ಚಾಪ್ಟರ್, ಟೆಮ್ಸ್ ಸ್ಟೂಡೆಂಟ್ ಚಾಪ್ಟರ್, ಆ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ನೀವು ಅದನ್ನು ಮಾಡಿದಾಗ ನೀವು ಯಾಕೆ ಮಾಡಬೇಕು? ಒಂದು, ಯು ಬಿಲಾಂಗ್ ಟು ಎ ಗ್ಲೋಬಲ್ ಕಮ್ಯುನಿಟಿ. ನಾ ಹೇಳಿದಾಗೆ 168 ದೇಶಗಳಲ್ಲಿರೋದ್ರ ಜೊತೆಗೆ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮೆಂಬರ್ಸ್ ಅನ್ನ ಇರೋದ್ರಿಂದ ಯು ಗೆಟ್ ಕನೆಕ್ಟೆಡ್. ನೀವು ಅವ್ರ ಜೊತೆ ಒಬ್ಬ ಸದಸ್ಯರಾಗ್ತೀರಿ. ಅಂಡ್ ನೀವು ಯಾವ್ದಾದ್ರು ಡೊಮೈನ್ ಆರಿಸ್ಕೊಂಡಾಗ IEEE ನಮ್ಮ ಡಿಜಿಟಲ್ ಲೈಬ್ರರಿನಲ್ಲಿ ತುಂಬಾ ಡಾಕ್ಯುಮೆಂಟ್ಸ್ ಇದೆ. ಮತ್ತು ನೀವು ಯಾವುದೇ ಪೇಟೆಂಟ್ಗೆ ಅಂತ ಹೋದಾಗ IEEE ಇನ್ವೇರಿಯಬ್ಲಿ ರೆಫರ್ ಒನ್ ಆರ್ ದ ಅದರ್ IEEE ಡಾಕ್ಯುಮೆಂಟ್. ಸೊ ನೀವೂ ಕೂಡ ನೀವೇನು ಪ್ರಾಜೆಕ್ಟ್ ಮಾಡ್ತೀರಿ ಅದನ್ನ IEEE ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡೋದ್ರಿಂದ ಯು ನಾಟ್ ಓನ್ಲಿ ರಿಫೈನ್ ವೆನ್ ಯು ಟ್ರೈ ಟು represent your thoughts and ideas. Not only the ideas get better, your communication skills become better. ನೀವು ಅದನ್ನ ಹೇಗೆ ವ್ಯಕ್ತಪಡಿಸೋದು ಅಂತಿದೆಯಲ್ಲ, ಹೇಗೆ ಹೇಳ್ಬೋದು ಚೆನ್ನಾಗಿ, ಅದು ಕೂಡ ಉತ್ತಮವಾಗುತ್ತೆ. ಮತ್ತೆ ನೀವು ಅದನ್ನ ಪಬ್ಲಿಷ್ ಮಾಡಿದ ನಂತರ ಯು ಗೆಟ್ ಗ್ಲೋಬಲಿ ರೆಕಗ್ನೈಸ್ಡ್. ನಾಳೆ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಲಿಕ್ಕೆ ಹೋದಾಗ ನಿಮಗೆ ಅಲ್ಲಿ ಪ್ರೊಫೆಸರ್ಸ್ಗಳಿಗೆ ವೆನ್ ದೇ ಹ್ಯಾವ್ ಡಿಫ್ರೆಂಟ್ ಗ್ರಾಂಟ್ಸ್, ಇಟ್ ಕುಡ್ ಬಿ ರಿಸರ್ಚ್ ಗ್ರಾಂಟ್ ಇರ್ಬೋದು, ಬೇರೆ ಬೇರೆ ಥರದ ಗ್ರಾಂಟ್ಸ್ ಇರುತ್ತೆ ಅವರಿಗೆ. ಅದಕ್ಕೆ ನೀವು ಒಳಗಾಗೋದಕ್ಕೆ, ನಿಮಗೆ ಅದನ್ನು ಅವ್ರು ಕೊಡಲಿಕ್ಕೆ ಈ ಪೇಪರ್ಸ್ನ ನೀವು ಪಬ್ಲಿಷ್ ಮಾಡೋದು ಅನುಕೂಲ ಆಗುತ್ತೆ. ಜೊತೆಗೆ IEEE ಈಸ್ ಎ ಗ್ಲೋಬಲ್ ಆರ್ಗನೈಸೇಷನ್. ಸೊ ಅಶ್ವಿನಿ ಅವರು ಹೇಳಿದಾಗೆ ಒಟ್ಟು ಇದು ಪ್ರಪಂಚನ 10 ಬೇರೆ ಬೇರೆ ಪ್ರದೇಶಗಳಾಗಿ ಮಾಡಿದ್ದಾರೆ. ನಾವು ರೀಜನ್ 10ಗೆ ಬರ್ತೀವಿ. ಸೊ ರೀಜನ್ 10ನಲ್ಲಿ ಭಾರತ ಅಷ್ಟೇ ಅಲ್ಲ, ಏಷ್ಯಾ, ಈ ಕಡೆ ಬಲಭಾಗದ ಏಷ್ಯಾ ಪೂರ್ತಿ ಸೇರ್ಕೊಂಡಿದೆ. ಅದರಲ್ಲಿ ಚೈನಾ, ಜಪಾನ್, ಕೊರಿಯಾ, ಆಸ್ಟ್ರೇಲಿಯಾ ಎಲ್ಲದೂ ಕೂಡ ಸೇರ್ಕೊಂಡು ರೀಜನ್ 10 ಆಗಿದೆ. ಸೊ ರೀಜನ್ 10 ಮೀಟಿಂಗ್ ಆದಾಗ ನೀವು ಇಫ್ ಯು ಆರ್ ಎ ಆಕ್ಟಿವ್ ವಾಲಂಟಿಯರ್, ನೀವು ಸ್ಟೂಡೆಂಟ್ ಬ್ರಾಂಚ್ ಕೌನ್ಸಿಲರ್ ಆಗಿಯೋ, ಅಥವಾ ನೀವು ಬೇರೆ ಬೇರೆ ವುಮೆನ್ ಇನ್ ಇಂಜಿನಿಯರಿಂಗ್ ಅಲ್ಲಿಯೋ, ಅಥವಾ ನೀವು ಬೇರೆ ಇನಿಷಿಯೇಟಿವ್ನಲ್ಲಿಯೋ ತೊಡಗಿಸ್ಕೊಂಡಾಗ, ನೀವು ಕಾಂಟ್ರಿಬ್ಯೂಟ್ ಮಾಡಿದಾಗ, ಯು ವಿಲ್ ಹ್ಯಾವ್ ಎನ್ ಆಪರ್ಚುನಿಟಿ. ಅದು ಗ್ಲೋಬಲ್ ಸಮಿಟ್ ಆದಾಗ, ಕಾನ್ಫರೆನ್ಸಸ್ ಆದಾಗ, ಮೀಟಿಂಗ್ಗಳಾದಾಗ, ಯು ವಿಲ್ ಹ್ಯಾವ್ ಎನ್ ಆಪರ್ಚುನಿಟಿ ಟು ಟ್ರಾವೆಲ್ ಅಂಡ್ ಮೀಟ್ ವಿತ್ ದಮ್. ಅವ್ರ ಜೊತೆ ಬೆರೆಯೋದಕ್ಕೆ, ಅವರಿಂದ ಪರಸ್ಪರ ಕಲಿಯೋದಕ್ಕೆ, ಎಲ್ಲದಕ್ಕೂ ಕೂಡ ನಿಮಗೆ ಅವಕಾಶ ಆಗುತ್ತೆ. ಮತ್ತು ಎಲ್ಲರಿಗೂ ಕೂಡ ನಮಗೆ ಅತ್ಯುತ್ತಮವಾದ ಬೇಕು ಅಂತಾನೆ ಇರುತ್ತೆ ಅಲ್ವಾ? ಅದೇನೇ ಇರ್ಬೋದು, ಅದು ಒಂದು ಫೋನ್ ತಗೊಳ್ಳೋದಿರ್ಬೋದು, ಅದು ಐಫೋನೇ ಆಗಬೇಕು, ಅಥವಾ ಐಫೋನ್ ಅಲ್ಲಿದ್ರೆ ಮತ್ತೊಂದು, ವಿ ವಾಂಟ್ ದ ಬೆಸ್ಟ್. ಅದು ಕಾರ್ ತಗೊಳ್ಳೋದಿದ್ರು ಅಷ್ಟೇನೆ, ವಿ ವಾಂಟ್ ದ ಬೆಸ್ಟ್ ಅಲ್ವಾ? ಯಾವಾಗ್ಲೂ ಕೂಡ ಅಲ್ವಾ? You look at any high-end product, high quality product, be it BMW or be it iPhone or be it anything, it has the demand because of the quality, because of the engineering precision. ಅಲ್ಲಿ ಪ್ರತಿಯೊಂದರಲ್ಲೂ ಕೂಡ there is passion, there is precision, there is perfection. ನಾವು ಹಾಗೆ ಮಾಡೋ ಪ್ರತಿಯೊಂದರಲ್ಲೂ ಕೂಡ ಹಾಗೆ ಅಚ್ಚುಕಟ್ಟುತನ ಇರಬೇಕು. ದಟ್ ಈಸ್ ಇಂಜಿನಿಯರಿಂಗ್ ಅಲ್ವಾ? ಈಗ ವಾಟ್ ಎವರ್ ವಿ ಡೂ ಹ್ಯಾಸ್ ಟು ಹ್ಯಾವ್ ದಟ್ ಹೈ ಕ್ವಾಲಿಟಿ. ಅಂಡ್ ರಿಮೆಂಬರ್, ಲೈಕ್ ವಿ ಆಸ್ಪೈರ್, ಪೀಪಲ್ ಆಲ್ಸೋ ಲುಕ್ ಫಾರ್ವರ್ಡ್ ಟು ಹ್ಯಾವಿಂಗ್ ಕ್ವಾಲಿಟಿ ರಿಸೋರ್ಸಸ್, ಕ್ವಾಲಿಟಿ ಪೀಪಲ್. ಇಟ್ ಶುಡ್ ಬಿ ಅಸ್. ಅರ್ಥ ಆಯ್ತಾ ಹೇಳಿದ್ದು? ಗಮನ ಇರಲಿ. ನಾವು ಏನು, ವೆನ್ ಯು ಮೇಕ್ ಎ ಕಮಿಟ್ಮೆಂಟ್, ಎ ಹೋಪ್ ಇಸ್ ಕ್ರಿಯೇಟೆಡ್. ವೆನ್ ಯು honor a commitment, when you honor a commitment, when you deliver a commitment, a trust gets created. ಸೊ ನಮ್ಮ ಬಗ್ಗೆ ಯಾವುದೇ ಅಭಿಪ್ರಾಯಕ್ಕೆ ಉಂಟಾಗಲಿಕ್ಕೆ ನಾವೇ ಕಾರಣ ಆಗ್ತೀವಿ. ಆ್ಯಂಡ್ ಎವ್ರಿಥಿಂಗ್ ಹ್ಯಾಸ್ ಎ ಪ್ರೈಸ್. ನಾವು ಅದನ್ನು ನಿಲ್ಲಿಸೋದು, ನಾವು ಸಮಯಕ್ಕೆ ಸರಿಯಾಗಿ ಬರೋದಿರ್ಬೋದು, ಸಮಯಕ್ಕೆ ಸರಿಯಾಗಿ ಮಾಡೋದಿರ್ಬೋದು, ಎಲ್ಲದೂ ಕೂಡ ಅದು ದಟ್ ಬಿಕಮ್ಸ್ ಅಸ್. ಅದು ನಮ್ಮ ಸ್ವಭಾವ ಆಗುತ್ತೆ, ಅದು ನಮ್ಮ ಪ್ರವೃತ್ತಿ ಆಗುತ್ತೆ. ಮತ್ತು ಇದು ನಾವು ಹೇಗೆ ಬೇರೆಯವ್ರನ್ನ ಗಮನಿಸ್ತೀವಿ, ಹಾಗೆ ಬೇರೆಯವರು ನಮ್ಮನ್ನು ಗಮನಿಸ್ತಾರೆ. ಆ್ಯಂಡ್ ದಟ್ ಗೋಸ್ ಎ ಲಾಂಗ್ ವೇ. ಈಗ ನೀವು ಹೇಗೆ ನಿಮ್ಮ ಹೈಸ್ಕೂಲ್ ಟೀಚರ್ಸ್ನ ನೆನ್ಪಿಟ್ಕೊಂಡಿರ್ತೀರಿ, ನೀವು ಹೇಗೆ ಇವ್ರು ಒಳ್ಳೆ ಟೀಚರು, ಇವರು ಹೊಡಿತಾ ಇದ್ರು, ಇವ್ರು ಬೈತಾ ಇದ್ರು, ಇವ್ರು ಕ್ಲಾಸಲ್ಲಿ ಬಂದು ನಿದ್ದೆ ಮಾಡ್ತಿದ್ರು, ವಾಟ್ ಎವರ್ ಯು ರಿಮೆಂಬರ್, ವಿ ಗೆಟ್ ರಿಮೆಂಬರ್ಡ್ ಆಸ್ ವೆಲ್. ಗಮನ ಇರಲಿ.
ಗಮನ ಇರಲಿ. Because why I'm saying this is you're all budding engineers. Your whatever you build is going to go a long way. Even if you are retiring at the age of 60, you still have a long way ahead. ತುಂಬ ಉದ್ದ ಇದೆ ಜೀವನ. ಈಗಲಿಂದನೇ ಅದಕ್ಕೆ ನಿಮ್ಮ ಬುನಾದಿ ಭದ್ರವಾಗಿರಲಿ. ಇದೊಂದು. ಮತ್ತೇನಾದ್ರು ಪ್ರಶ್ನೆಗಳಿದೆಯಾ ಕೇಳಲಿಕ್ಕೆ? ಇಲ್ವಾ? ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಿ? ಧರ್ಮೋ ರಕ್ಷತಿ ರಕ್ಷಿತಃ. ಕೈ ಎತ್ಬೋದು, ಕಾಣ್ತದೆ ನನಗೆ. ನನಗೆ ಕಾಣುತ್ತೆ ಅಂತ ಕೈ ಎತ್ತುತ್ತಿಲ್ವಾ? ನೋಡಿ, ಇದು ಹೀಗೆ ಇದು ಪೂರ್ತಿ ಗೊತ್ತು ಅಂತ, ಕೈ ಎತ್ತದೇ ಇದ್ರೆ ಗೊತ್ತಿಲ್ಲ ಅಂತ, ಇದು ಅರ್ಧ ಗೊತ್ತು ಅಂತ. ಏನು ಅರ್ಥ ಏನು ಹಾಗಂದ್ರೆ? ಯಾರಾದ್ರೂ ಒಬ್ರು ಮಾತಾಡ್ಬೋದು. ಹೇಳಿ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ಕೇಳಿಸ್ತಿಲ್ಲ. ನಾವು ಧರ್ಮವನ್ನ ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಧರ್ಮ ಅಂದ್ರೇನು? ಅದು ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಂತ ಅಲ್ಲ. ನಮಗೆ ಒಂದು ಕಾಲದಲ್ಲಿ ಹಲವಾರು ಧರ್ಮಗಳಿಗೆ, ಹಲವಾರು ಹಲವಾರು ಕೆಲಸಗಳಿಗೆ ನಾವು ಬದ್ಧರಾಗಿರ್ತೇವೆ. ಈಗ ಉದಾಹರಣೆಗೆ, ನೀವು ವಿದ್ಯಾರ್ಥಿಯಾಗಿ ನಿಮಗೊಂದು ವಿದ್ಯಾರ್ಥಿ ಧರ್ಮ ಇದೆ. ಅದು ಶಾಲೆಗೆ ಸಮಯಕ್ಕೆ ಸರಿಯಾಗಿ ಬರೋದಿರ್ಬೋದು, ಅವತ್ತಿನ ಪಾಠ ಅವತ್ತು ಓದೋದಿರ್ಬೋದು, ಅವ್ರು ಕೊಟ್ಟಿದ್ದ ಹೋಮ್ವರ್ಕ್ನ ಮಾಡೋದಿರ್ಬೋದು, ಗಮನ ಇಟ್ಟು ಕೇಳೋದಿರ್ಬೋದು, ಪ್ರಾಜೆಕ್ಟ್ಸ್ ಮಾಡೋದಿರ್ಬೋದು, ಅಸೈನ್ಮೆಂಟ್ಸ್ ಮಾಡೋದಿರ್ಬೋದು, ಎಕ್ಸ್ಪೆರಿಮೆಂಟ್ಸ್ ಮಾಡೋದಿರ್ಬೋದು. ನೀವು ಅದನ್ನೆಲ್ಲ ಸರಿಯಾಗಿ ಮಾಡಿದರೆ, ಆ ಧರ್ಮನ ನೀವು ಕಾಪಾಡಿದರೆ ಆ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ನೀವು ಬರದೇ ಇದ್ರೆ, ನೀವು ಓದದೇ ಇದ್ರೆ, ನೀವು ಆ ಧರ್ಮನ ಕಾಪಾಡದೇ ಇದ್ರೆ ಆ ಧರ್ಮ ನಿಮ್ಮನ್ನ ಕಾಪಾಡೋದಿಲ್ಲ. ಅದೇ ರೀತಿ ನೀವು ದಾರಿನಲ್ಲಿ ಹೋಗುವಾಗ ನಿಮಗೊಂದು ಪಾದಾಚಾರಿ ಧರ್ಮ ಅಂತ ಇದೆ. ಹೋಗುವಾಗ ನೀವು ಬೈಕಲ್ಲಿ ಹೋಗೋದಿದ್ರೆ ಹೆಲ್ಮೆಟ್ ಹಾಕೋಬೇಕು, ವೇಗವಾಗಿ ಹೋಗಬಾರ್ದು, ಹಂಪಿ ನೋಡ್ಬೇಕು. ತಪ್ಪು. ನೀವು ಆ ಧರ್ಮನ ನೀವು ಕಾಪಾಡಿದ್ರೆ, ರಸ್ತೆ ದಾಟುವಾಗ, ಸಿಗ್ನಲ್ ದಾಟುವಾಗ ಆ ಧರ್ಮ ನಿಮ್ಮನ್ನು ಕಾಪಾಡ್ತದೆ. ಅದೇ ರೀತಿ ನೀವೊಬ್ಬ ಉದ್ಯೋಗಿಯಾಗಿ ನಿಮಗೊಂದು ಉದ್ಯೋಗಿ ಧರ್ಮ ಅಂತ ಉಂಟು. ನೀವೊಬ್ಬ ಮಗ ಅಥವಾ ಮಗಳಾಗಿ ನಿಮಗೊಂದು ಪುತ್ರ ಅಥವಾ ಪುತ್ರಿ ಧರ್ಮ ಉಂಟು. ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳೋದು, ಜಗಳ ಆಡದೆ ಇರೋದು. ಅದೇ ರೀತಿ ನೀವು ಒಬ್ಬ ಸಹೋದರ ಸಹೋದರಿಯಾಗಿ ಅದಕ್ಕೊಂದು ಧರ್ಮ ಉಂಟು. ಸ್ನೇಹಿತೆಯಾಗಿ ಅದಕ್ಕೊಂದು ಧರ್ಮ ಉಂಟು. ನೀವು ಅದನ್ನ ಕಾಪಾಡಿದ್ರೆ ಆ ಧರ್ಮವು ನಿಮ್ಮನ್ನ ಕಾಪಾಡುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಹೆಚ್ಚಿನ ಸಲ ವಯಸ್ಸು ಒಂದು ಕಾರಣ ಆಗುತ್ತೆ ಕೆಲವು ಧರ್ಮಗಳನ್ನು ನಾವು ತಪ್ಪಿಸ್ಲಿಕ್ಕೆ. ಯಾಕೆಂದ್ರೆ ಏನಾಗುತ್ತೆ, ಏನಾಗೋದಿಲ್ಲ, ನಾನಿಗೆಲ್ಲ ಶಕ್ತಿ ಇದೆ, ನಾನು ಸಶಕ್ತ ಅಥವಾ ಸಶಕ್ತೆ ಅಂತ ಅನ್ಸತ್ತೆ. ಇದು ಗಮನ ಇರಲಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮಗೆ ಏನು ಸಿಗ್ತದಲ್ಲ, ಬಹುಶಃ ನಾವು ಅಷ್ಟೇ ಪ್ರಯತ್ನ ಪಟ್ವಿ ಏನೋ, ತಪ್ಪಿಲ್ಲ. ಈಗ ಹೋದ್ರೇನಂತೆ, ನಾಳೆ ಮತ್ತೆ ಉಂಟು, ನಾಡಿದ್ದು ಮತ್ತೆ ಬರ್ತದೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಕ್ಯಾರಿಯರ್, ನೀವು 60 ವರ್ಷಕ್ಕೆ ರಿಟೈರ್ ಆಗ್ತೀರಾ ಅಂದ್ಕೊಂಡ್ರು ಕೂಡ ನಿಮ್ಮ ಮುಂದೆ 40 ವರ್ಷ ಇದೆ, 40 ವರ್ಷದ ಭವಿಷ್ಯ ಇದೆ. ಯು ಡೋಂಟ್ ಹ್ಯಾವ್ ಟು ಥಿಂಕ್ ಅಂಡ್ ಆಕ್ಟ್ ಚೀಪ್ ಅಂಡ್ ಮೀನ್. ಇದು ಹೋದ್ರೆ ಹೋಗೇ ಬಿಡ್ತು, ಏನೋ ಆಗೇ ಬಿಡ್ತು, ಕಳ್ಕೊಂಡೇ ಬಿಟ್ಟೆ, ಆ ರೀತಿ ಏನಿಲ್ಲ.
ಜೀವನ ತುಂಬ ಉದ್ದ ಇದೆ. ಬೆಳಕು ಕಾಣಲಿಕ್ಕೆ ಸಾಕಷ್ಟು ಶ್ರಮನೂ ಪಡಬೇಕಿದೆ. ಬೆಳಗಾಗೋದ್ರಲ್ಲಿ ಆಗೋದಿಲ್ಲ. ಒಂದು ಎಷ್ಟು ಜನಕ್ಕೆ ಮಂಕುತಿಮ್ಮನ ಕಗ್ಗ ಆಗುತ್ತು? ಎಷ್ಟು ಜನ ಕೇಳಿದಿರಿ ಮಂಕುತಿಮ್ಮನ ಕಗ್ಗ? ಕೇಳಿದ್ದೀರಾ? ಒಂದು ಕಗ್ಗ ಹೇಳ್ತೇನೆ, ಕೈ ಎತ್ತಲಿಕ್ಕೆ ಸಂಕೋಚ ಬೇಡ. ಅಲ್ಲ, ನನಗೆ ಎಲ್ಲಿ ಎಷ್ಟು ಹೇಳಬೇಕು ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ. ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೆ. ಅರ್ಥ ಆಯ್ತಾ? ಬೆಳಿಗ್ಗೆ ಏಳುವಾಗ ನೀವು ಕಾಳನ್ನ ಬಿತ್ತಿದ್ರೆ ಸಾಯಂಕಾಲ ನಿಮಗೆ ಪೈರ್ ಸಿಗತ್ತಾ? ಪಾಲುಂಟು ಕಾಲಂಗೆ ತನ್ನೆಲ್ಲ ಕೃಷಿಗಳಲ್ಲಿ, ಅಂದ್ರೆ ಸಮಯಕ್ಕೆ ನೀವು ಮಾಡೋ ಎಲ್ಲ ಕೃಷಿಗಳಿಗೂ ಕೂಡ ಒಂದು ಸಮಯ ಇದೆ. ಆ ಸಮಯ ನಾವು ಕೊಡಬೇಕು. ಈಗ ನೀವು ಒಬ್ಬ ಇಂಜಿನಿಯರ್ ಆಗೋ ಹೊತ್ತಿಗೆ ನಿಮಗೆ 22 ವರ್ಷ ವಯಸ್ಸಾಗಿರುತ್ತೆ. ನಿಮ್ಮ ತಂದೆ ತಾಯಿಗಳು 22 ವರ್ಷ ಕೃಷಿ, ನೀವು ಕಷ್ಟಪಟ್ಟಿದ್ದೀರಿ ಅಷ್ಟು ವರ್ಷಗಳು. ಮತ್ತೆ ಇಲ್ಲಿಗೆ ನಿಲ್ಲೋದಿಲ್ಲ, ನಿಮ್ಮ ಮುಂದೆ ಇನ್ನೂ ಅಷ್ಟು ದೊಡ್ಡದು ಭವಿಷ್ಯ ಉಂಟಲ್ಲ. ಬರೀ ಬಿ ಮಾಡಿ ನಿಲ್ಬೇಡಿ, ಮುಂದಕ್ಕೆ ಓದಬೇಕು ನೀವು. ಯು ಮಸ್ಟ್ ಬಿ ಎ ಡೊಮೈನ್ ಎಕ್ಸ್ಪರ್ಟ್. ಅಂಡ್ ಟೆಕ್ನಾಲಜಿ ಅದು ಬದಲಾಗ್ತಾ ಇರುತ್ತೆ, ಹೊಸ ಹೊಸದು ಬರ್ತಾ ಇರುತ್ತೆ. ಬಂದಿದ್ದನ್ನು ಎಲ್ಲದನ್ನೂ ಅಳವಡಿಸ್ಕೋಬೇಕು. ಕಲಿತಾ ಇರಿ. ಅರ್ಥ ಆಯ್ತಲ್ಲ? ಗಿವ್ ದ ಟೈಮ್, ಯು ಹ್ಯಾವ್ ದ ಟೈಮ್. ಆ ಸಮಯನ ತಗೊಂಡು, ಮತ್ತೆ ನಾವು ತುಂಬ ಸಲ ಅಂದ್ಕೊಳ್ತೀವಿ, ಓ ನಂಗೆ ಸಮಯ ಇಲ್ಲ. ಬಟ್ ಮನೆಗೆ ಹೋದ್ಮೇಲೆ ಬಟ್ಟೆ ಮಡಚಿಡ್ಲಿಕ್ಕೆ ಸಮಯ ಇಲ್ಲ, ಮತ್ತೇನೋ ಮಾಡಲಿಕ್ಕೆ ಸಮಯ ಇಲ್ಲ. ನಾನು ಇಂಜಿನಿಯರಿಂಗ್ ಓದುವಾಗ ಕಾಲೇಜಿಂದ ಮನೆಗೆ ಹೋಗೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರೋದು. ಒಬ್ರು ಹೇಳಿದ, ಹಿಂಗೆ ಕಾಲೇಜಲ್ಲಿ ಯಾರೋ ಭಾಷಣ ಮಾಡ್ತಾ ಹೇಳಿದ್ರು, ಹೀಗೆ ಕರೆಸಿದ್ದವರು, ನೋಡಿ ಈಗಿನ ಕಾಲದ ಹುಡುಗರು ಹೀಗೆ ಮನೆಗೆ ಹೋದ್ರೆ ಒಂದು ಕಾಲೇಜಿಗೆ ಹೋಗಿ ಬರೋದೇ ಒಂದು ಕೆಲಸ ಅವರಿಗೆ, ಅವತ್ತಿನ ಕೆಲಸ ಮುಗೀತು ಅಂತ. ಆದ್ರೆ ಮನೇಲಿ ಹಳ್ಳಿಲಿರೋರು ಎಷ್ಟು ಕೆಲಸ ಮಾಡ್ತಾರೆ, ಮನೆಗೆ ಬಂದ್ಮೇಲೆ ತೋಟದಿಂದ ಗದ್ದೆಯಿಂದ ಎಷ್ಟು ಕೆಲಸ ಮಾಡ್ತಾರೆ ಅಂತ. ಅದಾದ ನಂತರ ದಟ್ ಚೇಂಜ್ ಮೈ ಮೈಂಡ್. ನನ್ನ ಮನಸ್ಸಿಗೆ ತುಂಬ ತಾಗ್ತದು. ಅದಾದ ನಂತರ ಮನೆಗೆ ಹೋಗುವಾಗ್ಲೇನೆ, ಇವತ್ತು ಮನೆಗೆ ಹೋದ್ಮೇಲೆ ಇಷ್ಟು ಕೆಲಸ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಅನ್ಕೊಂಡು ಹೋದಾಗ ನಮಗೇ ಗೊತ್ತಿಲ್ಲದೆ ನಮಗೆ ಶಕ್ತಿ ಸೇರ್ಕೊಳ್ಳುತ್ತೆ. ಅಂದ್ರೆ ನಾವು ಮನಸ್ಸಲ್ಲಿ ಏನ್ ಅನ್ಕೊಳ್ತೀವಲ್ಲ, ಸಂಕಲ್ಪ ಮಾಡ್ತೀವಲ್ಲ, ಅದಕ್ಕೆ ತಕ್ಕನಾಗೆ ನಮ್ಮ ದೇಹನೂ ಕೂಡ ನಮಗೆ ಸಹಾಯ ಮಾಡುತ್ತೆ. ನಮ್ಗೆ ಸುಸ್ತಾಗಿದೆ, ಆರಾಮ್ ಬೇಕನ್ಸಿದ್ರೆ ಅದಕ್ಕೆ ಹಾಗೆ ಮಾಡುತ್ತೆ ಅದು. ಇಲ್ಲ ಕೆಲಸ ಇದೆ ಅಂದ್ರೆ ನಿಮಗೆ ಬೇಕಾದ ಶಕ್ತಿನ ಅದೇ ಕೊಡುತ್ತೆ. ಮತ್ತೇನಾದ್ರೂ ಪ್ರಶ್ನೆಗಳಿದೆಯಾ ಕೇಳಲಿಕ್ಕೆ? IEEE ಬಗ್ಗೆ ಪ್ರಶ್ನೆಗಳಿದೆಯಾ? ನಿಮಗೆ IEEEದು ಮೆಂಬರ್, ಎಷ್ಟು ಜನ ಮೆಂಬರ್ ಇದ್ದೀರಿ ಇಲ್ಲಿ, ಅಥವಾ ಮೆಂಬರ್ ಆಗ್ಬೇಕು ಅಂತಿದ್ದೀರಿ? IEEE ನೀವು ಸ್ಟೂಡೆಂಟ್ ಮೆಂಬರ್ ಆಗೋದಕ್ಕೆ ನಿಮಗೆ ಕೇಳ್ತಾ ಇದೆಯಾ ಈಗ? ಕೇಳಿಸ್ತಾ ಇದೆ ಅಲ್ಲ ಸರ್? ಈಗ ನಾ ಮಾತಾಡಿದ ಕೇಳಿಸ್ತಾ ಇದೆ ಸರ್. ಕಂಪ್ಯೂಟರ್ ಸೊಸೈಟಿ ಇದನ್ನ ಶುರು ಮಾಡ್ಬೇಕು ಅಂತಿದ್ದೀವಿ ನಮ್ಮ ಕಾಲೇಜಲ್ಲಿ. ಸೊ ಅದರಿಂದ ಏನು ಉಪಯೋಗ ಆಗ್ಬೋದು? ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಗೆ ಇಂಟರ್ನ್ಶಿಪ್ ಅಥವಾ ಏನಾದ್ರು ಸ್ಕಾಲರ್ಶಿಪ್ಸ್ ಆತರ ಏನಾದ್ರು ಇದೆಯಾ, ಅಥವಾ ಬೇರೆ ಹೊರಗಿನ ದೇಶಕ್ಕೆ ಏನಾದ್ರು ಆತರ ಫ್ರೆಂಡ್ಸ್ ಏನಾದ್ರು ಮಾಡುವಂತ ಇದು ಆತರ ಏನಾದ್ರು ಇದೆಯಾ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದಕ್ಕೆ ಮೊದಲನೇದಾಗಿ ನೀವು ಕಾಲೇಜ್ನಲ್ಲಿ ನೀವು ಸ್ಟೂಡೆಂಟ್ ಬ್ರಾಂಚ್ನ ಓಪನ್ ಮಾಡಬೇಕು. ಬ್ರಾಂಚಿಗಾಗಲಿ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಆ ಬ್ರಾಂಚ್ ಮಾಡೋದಕ್ಕೆ ನಿಮಗೆ 12 ಸ್ಟೂಡೆಂಟ್ಸ್ ಬೇಕು ಕನಿಷ್ಠ, ಮತ್ತು 3 ಜನ ಫ್ಯಾಕಲ್ಟಿ ಬೇಕು, ಟೀಚರ್ಸ್, ಟೀಚಿಂಗ್ ಸ್ಟಾಫ್ 3 ಜನ ಬೇಕಾಗ್ತದೆ. ಅದಾದ ನಂತರ ನೀವು ಒಂದು ಸ್ಟೂಡೆಂಟ್ ಚಾಪ್ಟರ್ ಮಾಡಲಿಕ್ಕೆ ಈ 12 + 3ರಿಂದ 3ರಲ್ಲಿ 6 + 1 ಬೇಕು. ಅಂದರೆ 6 ಜನ ಮಕ್ಕಳು ಸ್ಟೂಡೆಂಟ್ಸ್ ಮತ್ತು ಒಬ್ಬ ಟೀಚರ್ ಬೇಕಾಗುತ್ತೆ, ಹೂ ಆರ್ ಆಲ್ರೆಡಿ IEEE ಮೆಂಬರ್ಸ್. ಸೊ ಅದಾದ ನಂತರ ನೀವು ಅಫಿಲಿಯೇಷನ್ ತಗೊಂಡು ನೀವು ಯು ಕ್ಯಾನ್ ಸ್ಟಾರ್ಟ್ ಎ ಕಂಪ್ಯೂಟರ್ ಸೊಸೈಟಿ ಸ್ಟೂಡೆಂಟ್ ಚಾಪ್ಟರ್. ಸೊ ಇದರಲ್ಲಿ ನಿಮಗೆ ಪ್ರೊಮೋ ಕೋಡ್ಸ್ ಇದೆ, ನಾನು ಪ್ರೊಮೋ ಕೋಡ್ನ ಕಳಿಸ್ಕೊಡ್ತೀನಿ ಅಶ್ವಿನಿ ಅವರಿಗೆ. ಸೊ IEEE ಸ್ಟೂಡೆಂಟ್ ಮೆಂಬರಿಗೆ ಪ್ರಪಂಚದಲ್ಲಿ ಒಟ್ಟು ಬೇರೆ ಕಡೆಗೆಲ್ಲ $32 ಇದೆ. ಆದರೆ ಇಲ್ಲಿ ಭಾರತದಲ್ಲಿ ಅದಕ್ಕೆ ಭಾರತ ಮತ್ತು ಡೆವಲಪಿಂಗ್ ಅಭಿವೃದ್ಧಶೀಲ
ದೇಶಗಳಲ್ಲಿ $27 ಇದೆ. ಮತ್ತು ಈಗ ಕೆಲವು ಈಗ ಕೋವಿಡ್ ಮತ್ತೊಂದು ಕಾರಣಗಳಿಂದಾಗಿ ಮತ್ತು ಸದಸ್ಯತ್ವನ ಉತ್ತೇಜನ ಮಾಡಲಿಕ್ಕೆ ಅಂತ 50% ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೊಂದು ಪ್ರೊಮೋ ಕೋಡ್ ಕೂಡ ಉಂಟು. ಆ ಪ್ರೊಮೋ ಕೋಡ್ನು ಕೂಡ ನಾನು ಕಳಿಸ್ಕೊಡ್ತೇನೆ, ಅಶ್ವಿನಿ ಅವ್ರ ಕಡೆ ಕಳಿಸ್ಕೊಡ್ತೀನಿ. ಸೊ ನೀವು ಅದನ್ನ ಅಪ್ಲೈ ಮಾಡಿದ್ರೆ ನಿಮಗೆ 27 ಇರೋದು $13.25 ಆಗ್ತದೆ ಅಷ್ಟೇ. $13.25 ಆಗ್ತದೆ ಒಂದು. ಎರಡನೇದು, ಕಂಪ್ಯೂಟರ್ ಸೊಸೈಟಿ ಮೆಂಬರ್ಶಿಪ್ ಫೀಸು, ಸ್ಟೂಡೆಂಟ್ ಮೆಂಬರ್ಶಿಪ್ ಫೀಸು ನಿಮಗೆ $8 ವರ್ಷಕ್ಕೆ. ಮತ್ತು ನೀವು ಇದರಲ್ಲೂ ಕೂಡ ಪ್ರೊಮೋ ಕೋಡ್ ಅಪ್ಲೈ ಮಾಡಿದಾಗ ನಿಮಗೆ 50% ಡಿಸ್ಕೌಂಟ್ ಸಿಕ್ಕು ವರ್ಷಕ್ಕೆ ಕೇವಲ $4 ಆಗ್ತದೆ. $4 ಅಂತ ಅಂದ್ರೆ $300 ಆಗ್ತದೆ ವರ್ಷಕ್ಕೆ ಕಂಪ್ಯೂಟರ್ ಸೊಸೈಟಿದು, ಪ್ಲಸ್ IEEE ಆಗ್ತದೆ. ಮತ್ತೆ ಇದು ಡಾಲರ್ ಲೆಕ್ಕದಲ್ಲೇ ಇದ್ರೂ ಕೂಡ IEEE ಇಂಡಿಯಾದಲ್ಲಿ ನಾವು ಅದನ್ನು ಪ್ರತಿ ವರ್ಷ ಆ ಡಾಲರ್ ಬೆಲೆನ ನಿಗದಿ ಮಾಡ್ತೀವಿ. ಯಾಕಂದ್ರೆ ಡಾಲರ್ಗೆ ಮತ್ತೆ ರೂಪಾಯಿ ಬೆಲೆ ಹೆಚ್ಚು ಕಡಿಮೆ ಆಗ್ಬೋದು. ನಾವು ಅದನ್ನ ನಿಗದಿ ಮಾಡಿ ಅದನ್ನ ಕಳೆದ ವರ್ಷದ್ದು ಎಲ್ಲ ತಗೊಂಡು ಸರಾಸರಿ ತಗೊಂಡು ನಿಮಗೆ ನಿಗದಿ ಮಾಡ್ತೇವೆ. ಅದ್ರ ಪ್ರಕಾರ ನೀವು ರೂಪಾಯಿನಲ್ಲೇ ಕೂಡ ಕೊಡ್ಲಿಕ್ಕೆ ಬರ್ತದೆ. ಎಲ್ಲರೂ ಸೇರಿನೂ ಕೂಡ ಮಾಡುವುದು, ಗ್ರೂಪ್ ಚಲನ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ನೀವು ಅದನ್ನ ಸ್ಟೂಡೆಂಟ್ ಬ್ರಾಂಚ್ ಮತ್ತೆ ಸ್ಟೂಡೆಂಟ್ ಚಾಪ್ಟರ್ನ ನೀವು ಪ್ರಾರಂಭ ಮಾಡ್ಬೋದು. ಇದೇ ರೀತಿ ಟೆಮ್ಸ್ಗೂ ಕೂಡ ಟೆಮ್ಸ್ದನ್ನು ಕೂಡ ಆನ್ಯುಯಲ್ ಮೆಂಬರ್ಶಿಪ್ ಫೀಸ್ನಲ್ಲಿ ಫೀ ಇದೆ. ಅದನ್ನ ಪ್ರತ್ಯೇಕವಾಗಿ ಕೊಡಬೇಕಾಗುತ್ತೆ ನೀವು. ಮತ್ತು ಅದು ದೆನ್ ಯು ಬಿಲಾಂಗ್ ಟು ದ ಮ್ಯಾನೇಜ್ಮೆಂಟ್ ಸೊಸೈಟಿ. ಎಂಡ್ ಆಫ್ ದ ಡೇ ಲೈಕ್ ಐ ಸೆಡ್, ಎಳೆಗರಂ ಎತ್ತಾಗದೆ. ನೀವು ಪ್ರಾರಂಭದಲ್ಲಿ ನೀವು ಇಂಜಿನಿಯರ್ ಆದ್ರೂ ಕೂಡ ಆಸ್ ಯು ಗ್ರೋ ಅಪ್ ಇನ್ ದ ಲ್ಯಾಡರ್ ಯು ವಿಲ್ ಬಿಕಮ್ ಎ ಮ್ಯಾನೇಜರ್. ನೀವು ಗಮನಿಸಿ, ನೀವು ಏನಾಗಬೇಕು ಅಂತಿದ್ದೀರಿ, ನೀವು CEO ಆಗಬೇಕು ಅಂತಿದ್ದೀರಾ. CEO ಅಂದ್ರೇನು? an entrepreneur, right? Who is an entrepreneur? ಒಂದಿಬ್ರು ಉತ್ತರ ಹೇಳ್ಬೋದಾ? ಕೇಳಿದಿರಲ್ವಾ ಪದನ? ಆಂಟ್ರಪ್ರಿನರ್, ಸ್ಟಾರ್ಟ್ಅಪ್ ಅಂತ ಎಲ್ಲ. ಹೂ ಇಸ್ ಅನ್ ಆಂಟ್ರಪ್ರಿನರ್? ತಪ್ಪಿದ್ರೆ ಅಡ್ಡಿ ಇಲ್ಲ, ನಾ ಕಿವಿ ಮುಚ್ಕೊಳ್ತೇನೆ. ಒಬ್ಬರಾದ್ರೂ ಉತ್ತರ ಕೊಡ್ಬೋದಾ? ಹೇಳಿ, ಅಡ್ಡಿ ಇಲ್ಲ. ಇಲ್ವಾ? ನಾನು ಪ್ರಾರಂಭದಲ್ಲಿ ಕೆಲಸ ಶುರು ಮಾಡಿದಾಗ ಇಸ್ರೋ ಸಂಸ್ಥೆಗೆ ನಾನು ನನ್ನ ಕಂಪ್ನಿಯಿಂದ ಕೆಲಸ ಮಾಡ್ತಾ ಇದ್ವಿ, PSI ಡಾಟಾ ಸಿಸ್ಟಮ್ಸ್ ಮೂಲಕ. ಅಲ್ಲಿ ಅದು ದೊಡ್ಡ ಪ್ರಾಜೆಕ್ಟ್. ಅದು ವಿ ವರ್ ಸಿಮ್ಯುಲೇಟಿಂಗ್ LSSC ಪ್ರಾಜೆಕ್ಟ್ ಅಂತ, ಲಾರ್ಜ್ ಸ್ಪೇಸ್ ಸಿಮ್ಯುಲೇಷನ್ ಚೇಂಬರ್ ಅಂತ ಹೇಳಿ. ಆ ಪ್ರಾಜೆಕ್ಟ್ನಲ್ಲಿ ನಮ್ಮ ಜೊತೆ ಬೇರೆ ಕಂಪ್ನಿಯವರನ್ನು ಕೂಡ, BHEL ಬೇರೆ ಕಂಪ್ನಿಯವ್ರದ್ದು ಕೂಡ ಇದ್ರು ಆ ಪ್ರಾಜೆಕ್ಟ್ ಮಾಡ್ತಾ. ಸೊ ನಮಗೆ ಸುಮಾರು ಯಾವುದೋ ಡೆಮೋ ಇತ್ತು ಕಸ್ಟಮರ್ಗೆ. ಸೊ ನಾವು ಶನಿವಾರ ಭಾನುವಾರ ಎಲ್ಲ ಅಲ್ಲಿ ಹೋಗಿ ಕೂತು ಕೆಲಸ ಮಾಡ್ತಾ ಇದ್ವಿ. ಆದರೆ ಅದನ್ನ ಪೂರ್ತಿ ತೋರಿಸ್ಲಿಕ್ಕೆ ನಮ್ದು ಸಾಫ್ಟ್ವೇರ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಇತ್ತು. ಆ ಎಕ್ವಿಪ್ಮೆಂಟ್ನಲ್ಲಿ ಏನೋ ಸ್ವಲ್ಪ ತೊಂದರೆ ಇದ್ದು ಅದನ್ನ ಡೆಮೋ ಕೊಡಲಿಕ್ಕೆ ಕೊನೆಗಳಿಗೆನಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಭಾನುವಾರ. ಸೊ ನಮ್ಮ ಮ್ಯಾನೇಜರು ನೋಡ್ತಾ ಇದ್ರು, ತುಂಬ ಗಾಬರಿಯಾಗಿ ಟೆನ್ಷನ್ ಮಾಡ್ಕೊಂಡು ಏನು ಮಾಡೋದು ಅಂತ. ನಾನು ಹೇಳಿದೆ, ಸರ್ ನಮ್ದೆಲ್ಲ ಮುಗ್ದಿದೆ, ಅದು ಆ ಡಿವೈಸ್ ಸರಿ ಇಲ್ಲದೆ ಇದ್ರೆ ನಾವೇನು ಮಾಡೋಕ್ಕಾಗತ್ತೆ, ಅದು ನಾಳೆ ಅವ್ರು ಬಂದಾಗ ಅದು ಆನ್ ಆದರೆ ಅದು ಸರಿ ಮಾಡಿ ಏನು ಮಾಡೋಕ್ಕಾಗತ್ತೆ. ಅವ್ರು ಹೇಳಿದರು, ಐ ಆಮ್ ನಾಟ್ ಲುಕಿಂಗ್ ಫಾರ್ ಎನ್ ಆನ್ಸರ್, ಐ ಆಮ್ ಲುಕಿಂಗ್ ಫಾರ್ ಎ ಸೊಲ್ಯೂಷನ್. 30 ವರ್ಷದ ಮೇಲಾಗಿದೆ ಇದಾಗಿ, ಆದರೆ ನನ್ನ ಮನಸ್ಸಲ್ಲಿ ಅದು ಗಾಢವಾಗಿ ನಿಂತಿದೆ. ಇದು ನಮ್ಗೆಲ್ಲರಿಗೂ ಕೂಡ ಇದು ಅನುಭವ ಆಗತ್ತಲ್ಲ. ನಮ್ಗೆ ಯಾರಾದರೂ ಒಂದು ಕೆಲಸ ಹೇಳಿದಾಗ ನಾವೇನು ಮಾಡ್ತೀವಿ? ಡು ವಿ ಸೀಕ್ ಟು ಡೆಲಿವರ್ ಎ ಸೊಲ್ಯೂಷನ್ ಆರ್ ಡು ವಿ ಸೀಕ್ ಟು ಗಿವ್ ಎನ್ ಆನ್ಸರ್? ಅದಿಲ್ಲ, ಅದಾಗಲಿಲ್ಲ, ಅದು ಹುಡುಕ್ದೆ ಸಿಗಲಿಲ್ಲ, ಇದೆಲ್ಲ ಉತ್ತರಗಳು. ನಾವು ಬೇರೆಯವರಿಗೆ ಕೆಲಸ ಹೇಳಿದಾಗ ಈ ಉತ್ತರಗಳನ್ನ ತಗೊಳ್ಳಿಕ್ಕೆ ಸಿದ್ಧ ಇರ್ತೀವ ನಾವು? ಇಲ್ಲ ಅಲ್ವಾ? ಅಂಡ್ ರಿಮೆಂಬರ್, somebody trusts you before entrusting a work. ನಿಮಗೆ ಯಾರಾದರೂ ಕೆಲಸ ಹೇಳ್ತಾರಲ್ಲ, ಆ ಕೆಲಸ ನಿಮಗೆ ಯಾಕೆ ಹೇಳ್ತಾರೆ? ನೀವು ಮಾಡ್ತೀರಾ ಅನ್ನೋ ನಂಬಿಕೆ ಇರುತ್ತೆ, ಅದಕ್ಕೆ ಹೇಳ್ತಾರೆ. ಇವ್ರ ಕೈಲಿ ಆಗಲ್ಲ ಅಂತ ಇದ್ರೆ ಆ ಕೆಲಸ ಅವ್ರಿಗೆ ಹೇಳೋದಿಲ್ಲ, ನೀವೇ ಆಗ್ಲಿ ಹೇಳೋದಿಲ್ಲ. ಅಪ್ಪಂಗೆ ಹೇಳೋದು ಅಮ್ಮಂಗೆ ಹೇಳಲ್ಲ, ಅಮ್ಮಂಗೆ ಹೇಳೋದು ತಮ್ಮಂಗೆ ಹೇಳಲ್ಲ, ತಮ್ಮಂಗೆ ಹೇಳೋದು ಅಪ್ಪಂಗೆ ಹೇಳಲ್ಲ. ನೆನ್ಪಿಟ್ಕೊಳ್ಳಿ,
you are already honored when someone entrusts you a job. And an entrepreneur is one where the buck stops. ಯಾರು ಮಾಡಲಿ ಬಿಡಲಿ, ನೋ ಆನ್ಸರ್ಸ್, ನೋ ಎಕ್ಸ್ಕ್ಯೂಸಸ್, ನೋ ಜಸ್ಟಿಫಿಕೇಶನ್ಸ್. ಕೆಲಸ ಆಗಬೇಕು ಅಲ್ವಾ? ನಮ್ಮ ಮನೆಗಳಲ್ಲಿ ಆಂಟ್ರಪ್ರಿನರ್ಸ್ ಇದ್ದಾರೆ, ಗಮನಿಸಿದ್ದೀರಾ? ಗಮನಿಸಿ. ಅಪ್ಪ ಅಮ್ಮ, ನೋ ಮ್ಯಾಟರ್ ವಾಟ್ ದ ಡೆಲಿವರ್ ಅಲ್ವಾ? Watch out. So that's an entrepreneurship. So all of you should become an entrepreneur at your own level. ನೀವು ಯಾವ ಲೆವೆಲಲ್ಲಿ ಕೆಲಸ ಮಾಡ್ತೀರಿ ಅನ್ನೋದು ಬೇರೆ. ನೀವೊಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡ್ಬೋದು, ನಾಳೆ ಟೆಕ್ ಲೀಡ್ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು, ವೈಸ್ ಪ್ರೆಸಿಡೆಂಟ್ ಆಗ್ಬೋದು, CEO ಆಗ್ಬೋದು. ರಿಮೆಂಬರ್, ಬಕ್ ಸ್ಟಾಪ್ಸ್ ಅಟ್ ಯು at every stage, at every level. That's how you build a trust. ಮತ್ತೇನಾದ್ರೂ ಪ್ರಶ್ನೆಗಳಿದೆಯಾ ಕೇಳಲಿಕ್ಕೆ? ಇದು IEEE ಬಗ್ಗೆ ಹೇಳ್ತಾ ನಮಗೆ ತುಂಬಾ ಜನ ಬಂದು ಕೇಳ್ತಾರೆ, IEEE ಪ್ರಾಜೆಕ್ಟ್ ಮಾಡಿ ಅಂದಿದ್ದಾರೆ, IEEE ಪ್ರಾಜೆಕ್ಟ್ ಕೊಡಿ, IEEE ಇದು ಏನು ಮಾಡ್ಬೋದು ಅಂತ. ಐ ಡೋಂಟ್ ನೋ ವಾಟ್ ಪೀಪಲ್ ಮೀನ್ ವೆನ್ ದೆ ಸೇ IEEE ಪ್ರಾಜೆಕ್ಟ್ ಅಂತ. ಆದರೆ ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ IEEEನಲ್ಲಿ ತುಂಬ ಪೇಪರ್ಸ್ ಪಬ್ಲಿಷ್ ಆಗಿದೆ. ನೀವು ಆ ಪೇಪರ್ಸ್ನೆಲ್ಲ ತಗೊಂಡು ನೀವು ಓದಿ, ನೀವು ಅದನ್ನು ಆದಷ್ಟು ಎಷ್ಟು ಇಂಪ್ಲಿಮೆಂಟ್ ಮಾಡಲಿಕ್ಕಾಗತ್ತೆ ಅಷ್ಟನ್ನು ಮಾಡಿ. ನೀವು ಜೊತೆಗೆ IEEEನಲ್ಲಿ DIY ಅಂತ ಇದೆ, ಡೂ ಇಟ್ ಯುವರ್ ಸೆಲ್ಫ್ ಅಂತ. ಅಂದರೆ ನೀವು ಒಂದು ಉದಾಹರಣೆಗೆ ಈಗ ಅಡುಗೆ ಮಾಡೋದು, ಆಗ ನಿಮಗೊಂದು ರೆಸಿಪಿ ಇರುತ್ತಲ್ವ, ನಿಮಗೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ, ಮತ್ತು ನೀವು ಅದನ್ನು ಹೇಗೆ ಮಾಡ್ತೀರಿ ಹಂತ ಹಂತವಾಗಿ. ಅದೇ ರೀತಿ ನೀವು ಟೆಕ್ನಿಕಲ್ ಪ್ರಾಜೆಕ್ಟ್ಸ್ನ ಮಾಡೋದಕ್ಕೆ DIY ಅಂತ ಇದೆ. ಈಗ ಉದಾಹರಣೆಗೆ ನೀವೊಂದು ರಾಡಾರ್ನ ಬಿಲ್ಡ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ನಿಮ್ಮ ಲ್ಯಾಬಲ್ಲಿ ಇರೋದನ್ನೇ ಎಕ್ವಿಪ್ಮೆಂಟ್ಸನ್ನು ಉಪಯೋಗಿಸ್ಕೊಂಡು, ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕೋ ಅದಕ್ಕೆ ಅದನ್ನು ಹೇಗೆ ಉಪಯೋಗಿಸ್ಕೊಂಡು ನೀವೊಂದು ರಾಡಾರ್ನ ತಯಾರು ಮಾಡ್ಬೋದು, ಅದನ್ನು ಹೇಗೆ ಟೆಸ್ಟ್ ಮಾಡ್ಬೋದು ಅನ್ನೋದಕ್ಕೆಲ್ಲದಕ್ಕೂ ಕೂಡ ಇದು ಒಂದು ಉದಾಹರಣೆ. ಅದಕ್ಕೆ ಬೇಕಾದ ಸಾಫ್ಟ್ವೇರನ್ನು ಅವರು ಅಲ್ಲಿ ಫ್ರೀ ಆಗಿ ಕೊಡ್ತಾರೆ. ಆ್ಯಂಡ್ DIY ಇಸ್ ಫ್ರೀ. ನೀವು IEEE ಮೆಂಬರ್ ಆಗಬೇಕಂತಲೇ ಏನಿಲ್ಲ. ಸೊ ನಿಮಗೆ ಐ ನೋ ನಿಮಗೆ ಯು ಆರ್ ಆಲ್ ವೆರಿ ಬ್ಯುಸಿ. ಯಾಕೆಂದರೆ ಕಾಲೇಜ್ ಅವರ್ಸ್ ಆದಮೇಲೂ ಕೂಡ ನಿಮಗೆ ತುಂಬ ಇದು ವಾಟ್ಸಪ್ನಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಸಮಯ ಬೇಕಾಗ್ತದೆ. ಅದನ್ನೆಲ್ಲ ನಿಮಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥವಾಗತ್ತೆ. ಆದರೆ ನೀವು ಅದೆಲ್ಲದರಿಂದ ನೀವೊಂದು 5 ನಿಮಿಷ ತೆಗೆದ್ರೆ ನಿಮಗೆ 20 ನಿಮಿಷ ಸಿಗತ್ತೆ. ಆ 20 ನಿಮಿಷನ ನೀವು ನಿಮ್ಮ ಕ್ಯಾರಿಯರ್ ಬಿಲ್ಡ್ ಮಾಡೋದಕ್ಕೂ ಕೂಡ ಉಪಯೋಗಿಸ್ಕೋಬೇಕಲ್ವಾ? ನೀವು IEEE.org ಹೋಗಿ ನೋಡಿ, ತುಂಬ ಕಲೀಲಿಕ್ಕಿರುತ್ತೆ, ನಿಮಗೆ ತುಂಬ ಸಿಗ್ತದೆ. ಆ್ಯಂಡ್ ವಾಟ್ ಐ ಸಜೆಸ್ಟ್ ಇಸ್ ಯು ಹ್ಯಾವ್ ಟು ಬಿಲ್ಡ್ ಎ ನೆಟ್ವರ್ಕ್ ಆಫ್ ಪೀಪಲ್. ಅದಕ್ಕೆ IEEE is the best platform. And when you become a volunteer leader, IEEE provides an opportunity for you to become a volunteer and become a volunteer leader, where you will have the responsibility to conduct events, organize events, interact with global leaders. That's a wonderful opportunity to build yourself a career, a professional network. ಅದನ್ನು ಮಾಡಿ. ಸೊ DIY ನೋಡಿ, DIY ಇರೋದು ಹಲವಾರು ಪ್ರಾಜೆಕ್ಟ್ಗಳನ್ನು ನೀವು ಮಾಡಿ, ನಿಮ್ಮ ಲ್ಯಾಬಲ್ಲೇ ಮಾಡೋಕ್ಕಾಗುವಂಥದ್ದು ತುಂಬ ಪ್ರಾಜೆಕ್ಟ್ಸ್ ಇದೆ. ನಿಮಗೆ ಯಾವ ಡೊಮೈನ್ ಬೇಕು ಅದರಲ್ಲೆಲ್ಲ ಪ್ರಾಜೆಕ್ಟ್ ಸಿಗ್ತದೆ ಅದರಲ್ಲಿ. ಜೊತೆಗೆ IEEEನಲ್ಲಿ ನಾವು ಇಂಡಿಯಾ ಆಫೀಸಿಂದ ಇನ್ಶೂರೆನ್ಸ್ ಪ್ಲಾನನ್ನು ಕೂಡ ಮಾಡ್ಕೊಂಡಿದೆ. ಸೊ ನೀವು IEEE ಮೆಂಬರ್ ಆದರೆ ನೀವು IEEE ಮೂಲಕ ನಿಮಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಕೂಡ ಇನ್ಶೂರೆನ್ಸನ್ನು ನೀವು ತಗೋಬೋದು. ದ ಪ್ರೀಮಿಯಂ ಎಲ್ಲ ಗ್ರೂಪ್ ಇನ್ಶೂರೆನ್ಸ್ ಪಾಲಿಸಿ ಆದ್ದರಿಂದ ಪ್ರೀಮಿಯಂ ಸಾಕಷ್ಟು ಕಡಿಮೆ ಇದೆ. ನ್ಯಾಷನಲ್ ಇನ್ಶೂರೆನ್ಸ್ನವರು ಪಾಲಿಸಿ ಕೊಟ್ಟಿದ್ದಾರೆ, ಮೆಡಿ ಅಸಿಸ್ಟ್ನವರು ಅದನ್ನು ನಿಭಾಯಿಸ್ತಾರೆ. ಏಕೆಂದರೆ ಯು ನೆವರ್ ನೋ ಟುಮಾರೋ, ಯು ಗಾಟ್ ಟು ಬಿ ಇನ್ಶೂರ್ಡ್. ಅದಕ್ಕೂ ಕೂಡ ಈಗ IEEE ಮೂಲಕ ವ್ಯವಸ್ಥೆ ಆಗಿದೆ. ಇದು ಕೂಡ ನಿಮಗೆ IEEE ಮೆಂಬರ್ ಆಗೋದಕ್ಕೆ ಇನ್ನೊಂದು ತುಂಬ ದೊಡ್ಡ ಉಪಯೋಗ.
ಮತ್ತೇನಾದ್ರು ಪ್ರಶ್ನೆಗಳಿದೆಯಾ? ಸರ್ ಕ್ವೆಶ್ಚನ್ ಏನಾದ್ರು ಕೇಳಿಕ್ಕಿಂತ? ಹಲೋ, ಗುಡ್ ಈವ್ನಿಂಗ್ ನನ್ನ ಹತ್ರ. ನಾನು ಕೇಳೋದಾ? ಹಲೋ ಅಲ್ಲ, ಮಕ್ಳು ಕೇಳಿ, ಅವ್ರಿಗೇನಾದ್ರು ಅನುಮಾನಗಳಿದ್ರೆ. ಸರ್, ಗುಡೀಸ್ ತೆಗ್ದಿಟ್ಟಿದೆ. ಹೇಳಿ. ಗುಡೀಸ್ ತೆಗ್ದಿಟ್ಟಿದೆ, ಏನಾದ್ರು ಕ್ವೆಶ್ಚನ್ಸ್ ಇದೆಯಾ ಆ ಥರ ಏನಾದ್ರು? ಇಲ್ಲ, ಅದ್ ನಾಳೆಗೆ ಆಯ್ತು ಹಂಗಾದ್ರೆ. ಗುಡಿಸ್ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅಂತನಾ? IEEE ಎಕ್ಸ್ಪ್ಯಾನ್ಷನ್ ಅಂದ್ರೇನು? IEEE ಅಂದ್ರೇನು? ಯಾರು ಎಕ್ಸ್ಪ್ಯಾಂಡ್ ಮಾಡ್ತೀರಿ? ಒಂದ್ ನಿಮಿಷ ಅವ್ರಿಗೆ ಜೋರ. ಆಪ್ಷನ್ IEEE ಅಂದ್ರೆ ಏನು? ಆಪ್ಷನ್ ಎ, ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್. ಆಪ್ಷನ್ ಬಿ, ಇನ್ಸ್ಟಿಟ್ಯೂಟ್ ಫಾರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್. ಆಪ್ಷನ್ ಸಿ, ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್. ಆಪ್ಷನ್ ಡಿ, ನನ್ ಆಫ್ ದ ಅಬೌವ್. ರಿಪೀಟ್. ಅಲ್ಲ, ನೀವು ಸರಿಯಾದ ಉತ್ತರ ಹೇಳಿದ್ರೆ ನಿಮಗೊಂದು ಗುಡಿ ಸಿಗ್ತದೆ, ತಪ್ಪು ಉತ್ತರ ಹೇಳಿದ್ರೆ ಸಿಗೋದಿಲ್ಲ, ಅಷ್ಟೇ. ದಂಡ ಏನಿಲ್ಲ. ಸರ್, ಸರಿಯಾದ ಉತ್ತರ ಯಾವುದು? ಎ, ಬಿ, ಸಿ, ಡಿ. ಗೊತ್ತಿಲ್ವಾ? ಭಯ ಯಾಕೆ ABCD ಹೇಳಲಿಕ್ಕೆ? ಫಿಫ್ಟಿ 50 ಬೇಕಾ? ಹೇಳಿದ್ರು ಸರ್, ಹೇಳಿದ್ರು. ಹೇಳಿದ್ರಾ? ಓ, ಸರಿ ಸರಿ. ಎ ಎಷ್ಟು ಜನ ಹೇಳಿದ್ರು? ಕೈ ಎತ್ತಿ. ಎ ಉತ್ತರ ಹೇಳಿದವರು? ಬಿ ಹೇಳಿದವರು? ಸರಿ. ಎರಡನೇ ಪ್ರಶ್ನೆ, IEEE ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು? ನಾನು ಉತ್ತರ ಕೊಟ್ಟಿದ್ದೇನೆ ನಾನು ಮಾತಾಡುವಾಗ. ಆಪ್ಷನ್ಸ್ ಬೇಕಾ? ಹೇಳಿದ್ರಾ? ಮುಂದಿನ ಪ್ರಶ್ನೆ ಕೇಳಲಾ? IEEE ನಲ್ಲಿ ಒಟ್ಟು ಎಷ್ಟು ಸೊಸೈಟಿಗಳಿದ್ದಾವೆ? ಆಪ್ಷನ್ ಎ 10, ಆಪ್ಷನ್ ಬಿ 50, ಆಪ್ಷನ್ ಸಿ 18, ಆಪ್ಷನ್ ಡಿ 39.
39 ಅಂತ ಉತ್ತರ ಕೊಟ್ಟಿದ್ದಾರೆ. ಹೆಸರು ಉತ್ತರ ಹೇಳಿದ್ರಾ? ಕೀಪ್ ಅ ನೋಟ್ ಆಫ್ ದಟ್. ಎಸ್, ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. 39. ಓ, ಸರಿ ಸರಿ ಸರಿ. ಭಾರತದಲ್ಲಿ ಒಟ್ಟು ಎಷ್ಟು ಸ್ಟೂಡೆಂಟ್ ಬ್ರಾಂಚಸ್ ಇದೆ? ಸರಿ ಸುಮಾರು. ಎಷ್ಟು ಆಪ್ಷನ್ಸ್ ಬೇಕಾ? ನೂರು. ಆಪ್ಷನ್ ಎ 100, ಆಪ್ಷನ್ ಬಿ 1000, ಆಪ್ಷನ್ ಸಿ 3000, ಆಪ್ಷನ್ ಡಿ 277. ಇನ್ನೊಂದ್ಸಲ ಹೇಳ್ಬೇಕಾ? ಆಪ್ಷನ್ ಎ 100, ಆಪ್ಷನ್ ಬಿ 1000, ಆಪ್ಷನ್ ಸಿ 3000, ಆಪ್ಷನ್ ಡಿ 277. ಸರಿ ಸುಮಾರು. ಬಿ ನಂಗೆ ಮಕ್ಕಳು ಬಿ ಏನ್ ಹೇಳಿದ್ರಿ ನೀವು? 3000. ಬಿ ಎಷ್ಟು? 1000. ಸಿ 2000. ಡಿ ಅಲ್ಲ 227 ಅಂತ ಹೇಳಿದ್ದಾರೆ. ಸಿ 3000. 3000 ಅಲ್ಲ? ಹೌದು. ಅಂತ ಹೇಳಿ ಒಂದೇ ಒಂದು ಉತ್ತರ ಎದ್ ನಿಂತು ಹೇಳಿದ್ದಾರೆ ರೋಹಿತ್ ಅವರು. ರಜತ್, ಸಾರಿ, ಒಬ್ರೇ ಹೇಳಿದ್, ಇನ್ ಎಲ್ರು ಮುಖ ನೋಡ್ತಾ ಇದ್ದಾರೆ. ಉತ್ತರ ಹೇಳಿ, ಅಡ್ಡಿ ಇಲ್ಲ. ಗುಡ್ ಈಸ್ ಗುಡ್. ನಾನು ಇದು ಉತ್ತರ ಕೊಟ್ರು. ಉತ್ತರ ತಪ್ಪೋದು ಹೌದು. ಅಲ್ಲ, ನಾನು ಇದಕ್ಕೆಲ್ಲ ಉತ್ತರ ನಾನು ಉತ್ತರ ಕೊಟ್ಟೆ ನಾನು ಮಾತಾಡುವಾಗ. ಮುಂದಿನ ಪ್ರಶ್ನೆ, ಒಂದು ನಿಮ್ಮ ಕಾಲೇಜಿನಲ್ಲಿ ಸ್ಟೂಡೆಂಟ್ ಬ್ರಾಂಚ್ ಪ್ರಾರಂಭ ಮಾಡೋದಕ್ಕೆ ಎಷ್ಟು ಸ್ಟೂಡೆಂಟ್ಸ್ ಬೇಕು, ಎಷ್ಟು ಫ್ಯಾಕಲ್ಟಿ ಬೇಕು? ಇದಕ್ಕೆ ಉತ್ತರ ಹೇಳಿದ್ದೀನಲ್ವಾ? ಧರ್ಮೋ ರಕ್ಷತಿ ರಕ್ಷಿತಃ. ನೆನ್ಪಿಟ್ಕೊಳ್ಳಿ, ಪಾಠಕ್ಕೂ ಹೀಗೆ ಆಗ್ತದೆ, ಅದೇ ಪ್ರಶ್ನೆ ಪರೀಕ್ಷೆಯಲ್ಲಿ ಬರ್ತದೆ. ಅಲ್ವಾ? ಉತ್ತರ ಅಶ್ವಿನಿ ಅವರು ಉತ್ತರ ಹೇಳ್ತೀರಾ? ನಾ ಹೇಳಲಿಯಾ? ಆಪ್ಷನ್ಸ್ ಕೊಡ್ಲಾ? ನಂಬರ್ಸ್ ಗೊತ್ತಿಲ್ಲದೆ ಇದ್ರೆ ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ ಸ್ಟೂಡೆಂಟ್ ಮೆಂಬರ್ಸ್ನ ಹೇಳ್ತಿರೋದು, ಆಪ್ಷನ್ ಸಿ 20, ಆಪ್ಷನ್ ಡಿ 100. ಹತ್ತು, 12, 20, 100. ಎಷ್ಟು ಜನ ಇರಬೇಕು?
ಇಲ್ವಾ? ಆಯ್ತಾ? ಉತ್ತರ ಹೇಳಿದ್ರಾ? ಮುಂದಿನ ಪ್ರಶ್ನೆ ಕೇಳಲಾ? ಕೇಳಲಾ? ಸಮಯ ಆಯ್ತು ತೋರ್ತದೆ. ಮುಂದಿನ ಪ್ರಶ್ನೆ ಕೇಳಿಯಾ? IEEE ನೀವು ಸ್ಟೂಡೆಂಟ್ ಮೆಂಬರ್ ಆಗೋದಕ್ಕೆ ನಿಮ್ಮ ಫೀಸ್ ಎಷ್ಟು? ಸ್ಟೂಡೆಂಟ್ ಮೆಂಬರ್ ಫೀ ಎಷ್ಟು ಆಫ್ಟರ್ 50% ಡಿಸ್ಕೌಂಟ್? $5, $13.5, $20, $27. ಈಗ 2022ಕ್ಕೆ ಬರೋ ವರ್ಷಕ್ಕೆ ಆಪ್ಷನ್ ಎ 5, ಆಪ್ಷನ್ ಬಿ 13.5, ಆಪ್ಷನ್ ಸಿ 20, ಆಪ್ಷನ್ ಡಿ 25. $13.5. ವೆರಿ ಗುಡ್. $13.5, $13.5 ವರ್ಷಕ್ಕೆ. ಮತ್ತು IEEE ಮೆಂಬರ್ಶಿಪ್ ಯಾವಾಗಲೂ 1 ವರ್ಷಕ್ಕೆ, ಅಂದರೆ ಅದು ಜನವರಿಯಿಂದ ಡಿಸೆಂಬರ್ವರೆಗೂ ಮಾತ್ರ ಇರುತ್ತೆ. ನೀವು ಯಾವಾಗಲೇ IEEE ಮೆಂಬರ್ ಆದ್ರೂ ಕೂಡ ನಿಮ್ಮ ಮೆಂಬರ್ಶಿಪ್, ನಿಮ್ಮ ಸದಸ್ಯತ್ವ ಡಿಸೆಂಬರ್ 31ಕ್ಕೆ ಮುಗಿಯುತ್ತೆ. ಗಮನ ಇರಲಿ. ಸೊ ನೀವೆಷ್ಟು ಬೇಗನೆ ಸದಸ್ಯರಾಗ್ತೀರಿ ಅಷ್ಟು ಹೆಚ್ಚು ದಿನ ನಿಮಗೆ ಮೆಂಬರ್ಶಿಪ್ ಇರುತ್ತೆ ಬರೋ ವರ್ಷದಲ್ಲಿ. ನೀವೀಗ ಮೆಂಬರ್ ಆಗ್ಬೋದು. ನೀವು ಈಗಲೇ ಮೆಂಬರ್ ಆದರೆ ನಿಮಗೆ 1 ವಾರ ಹೆಚ್ಚಿಗೆ ಸಿಗ್ತದೆ, ಅಥವಾ 4 ದಿನ ಹೆಚ್ಚಿಗೆ ಸಿಗ್ತದೆ 1 ವರ್ಷಕ್ಕಿಂತ. ಅರ್ಥ ಆಯ್ತಾ? ಸೊ ನನ್ನ ಹತ್ರ ಓಕೆ, ನನ್ನ ಹತ್ರ 5 ಸ್ಮೈಲೀಸ್ ಇದೆ. ಸೊ ಈ ಮಕ್ಕಳಿಗೆ ನಾನು 5 ಸ್ಮೈಲೀಸ್ ಈಗ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಾನು ತುಂಬಾ ಚೆನ್ನಾಗಿ ಇವತ್ತಿನ ಒಂದು ಸೆಷನ್ ಅನ್ನ ನಡೆಸಿಕೊಟ್ರಿ. ಧನ್ಯವಾದಗಳು. ಬೇರೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ತೊಂದರೆ ಇಲ್ಲ ಸರ್. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ತುಂಬಾ ಬರೀ ಒಬ್ರು ಹೇಳುದು ಇನ್ನು ಉಳಿದವರು ಕೇಳುದು ಅನ್ನುವ ರೀತಿಯಲ್ಲಿ ಆಗ್ಲಿಲ್ಲ. ನನ್ಗಂತೂ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ಸಾಮಾನ್ಯ ವೋಟ್ ಆಫ್ ಥ್ಯಾಂಕ್ಸ್ ಅಥವಾ ಗೌರವಾರ್ಪಣೆಗಳನ್ನು ನಡೆಸಿಕೊಟ್ಟವರೇ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಮೊದಲನೇ ವರ್ಷದಿಂದಲೂ ನಮ್ಮೊಟ್ಟಿಗೆ ಎಕ್ಸ್ಟ್ರೀಮ್ ಇದರಲ್ಲಿ ಈ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದ IEEE ಎಕ್ಸಿಕಾಮ್ ಮೆಂಬರ್ ಭರತ್ ಇವರನ್ನು ಕರಿತಾ ಇದ್ದೇನೆ. ಭರತ್, ಇದರಲ್ಲೂ ಮಾತಾಡ್ತೀರಾ?
ಯಾ ಪ್ರಪ್ರಥಮವಾಗಿ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಯತೀಂದ್ರ ಟಿಜಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಸರಳವಾದ ಭಾಷೆಯಲ್ಲಿ ಅತಿ ಸುಲಭವಾದ ರೀತಿಯಿಂದ ಅರ್ಥವಾಗುವಂತೆ ನಮಗೆ ತಿಳುವಳಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಮಗೆ ಸ್ವಾತಂತ್ರ್ಯ ಹಾಗೂ ಉತ್ತೇಜನವನ್ನು ನೀಡಿದಂತಹ ಕೆನರಾ ವಿದ್ಯಾಸಂಸ್ಥೆ ಸಮೂಹ ಹಾಗೂ ಪ್ರಾಚಾರ್ಯರು ಹಾಗೂ ಪ್ರಾಧ್ಯಾಪಕ ವೃಂದದವರಿಗೆ ನನ್ನ ಧನ್ಯವಾದಗಳು. ನಮಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ಒಂದು ಸದಾವಕಾಶ ಒದಗಿಸಿಕೊಟ್ಟ IEEE ರೀಜನ್ 10 ಬೆಂಗಳೂರು ವಿಭಾಗ ಹಾಗೂ ಮಂಗಳೂರು ಉಪವಿಭಾಗ ಇವರಿಗೆ ನನ್ನ ಧನ್ಯವಾದಗಳು. ಮುಖ್ಯವಾಗಿ ಇಂದು ನಮ್ಮೊಂದಿಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಸ್ತರಿಗೂ ನಮ್ಮ ಹೃತ್ಪೂರ್ವಕ ಶುಭ ಹಾರೈಕೆಗಳು. ಧನ್ಯವಾದಗಳು. ಯತಿ ಸರ್, ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ನಿಮಗೂ ಕೂಡ. ಎಲ್ಲರಿಗೂ ತುಂಬಾ ಚೆನ್ನಾಗಾಗ್ಲಿ. ಮತ್ತೇನಾದ್ರೂ ಕ್ಲಾರಿಫಿಕೇಶನ್ಸ್ ಅಥವಾ ವಿವರಣೆಗಳು ಮತ್ತೇನೇ ಬೇಕಿದ್ರು ಕೂಡ ನನಗೆ ಸಂಪರ್ಕ ಮಾಡಿ ದಯವಿಟ್ಟು. ಶೇರ್ ಆಗ್ಲಿಲ್ಲ ಅನ್ಕೊಂಡಿದ್ದೀನಿ ಸ್ಕ್ರೀನ್, ಅದು ಯಾಕೆ ಹಾಗಾಯ್ತು ಗೊತ್ತಾಗ್ಲಿಲ್ಲ. ಬರ್ತಾ ಇದೆಯಾ ಏನಾದ್ರು? ಇನ್ನೂ ಇಲ್ಲ. ನಿಮ್ಗೊಂದು ಈ ಮೊಮೆಂಟು ಶೇರ್ ಮಾಡಿದ್ದೆ, ಅದು ಶೇರ್ ಮಾಡ್ಲಿಕ್ಕೆ ಅದು ಯಾಕೆ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಇನ್ನೊಮ್ಮೆ ಪ್ರಾಯಶಃ ಪ್ರಯತ್ನ ಪಡ್ಬೇಕಾಗ್ಬೋದು. ನೋಡ್ವಾ, ಒಂದ್ ನಿಮಿಷ. Is it getting shared? ಈಗ ಆಗ್ತಾ ಇದೆ. ಬಂತು, ಆದರೆ ಅದು PPT ನಲ್ಲಿ ಇದ್ರೆ F5 ಒತ್ತಿ. ತುಂಬಾ ಧನ್ಯವಾದಗಳು.